Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆಯ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರ ಹೆಸರು ವಿಪಿ ಚಾನೆಲ್. ನಾವಲ್ಲಿ PSI ಹಾಗೂ KS ಪರೀಕ್ಷೆಗಳಿಗೆ ಉಪಯೋಗ ಆಗುವಂತಹ ಪೋಸ್ಟ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಹಾಗೂ ನಿಮಗೆ PDF ನೋಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಇದಲ್ಲದೆ ನಮ್ಮ ಒಂದು ಆ್ಯಪ್ ಇದೆ, ಅದನ್ನ ಪ್ಲೇಸ್ಟೋರಲ್ಲಿ ನಾವು ಲಾಂಚ್ ಮಾಡಿದ್ವಿ. ಆ್ಯಪ್ನಲ್ಲಿ ನಾವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಫ್ರೀ ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಫ್ಯೂಚರ್ ಡೇಸ್ ಅಲ್ಲಿ ಪೇಪರ್ 1 ಹಾಗೂ ಪೇಪರ್ 2 ಎರಡಕ್ಕೂ ಸಂಬಂಧಿಸಿದ ಮಾಕ್ ಟೆಸ್ಟ್ಗಳನ್ನ ಅದರಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಎಲ್ಲ ಅಪ್ಡೇಟ್ಸ್ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗ್ತಾ ಹೋಗುತ್ತೆ. ಕೆಲವೊಮ್ಮೆ ಯೂಟ್ಯೂಬ್ ಕಡೆಯಿಂದ ನಾನು ಹಾಕೋ ವಿಡಿಯೋನ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ. ಸೊ ಹಾಗಾಗಿ ನಿಮಗೆ ನನ್ನ ವಿಡಿಯೋ ತಲುಪೋದಿಲ್ಲ. ನನ್ನ ವಿಡಿಯೋನ ಪ್ರತಿಯೊಂದು ಅಪ್ಡೇಟ್ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಒಂದು ವೇಳೆ ನೀವಿನ್ನ ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಇವತ್ತೇ ಟೆಲಿಗ್ರಾಮ್ ನಲ್ಲಿ ಹೋಗಿ ವಿಪಿ ಚಾನಲ್ ಅಂತ ಸರ್ಚ್ ಮಾಡಿ ಜಾಯಿನ್ ಆಗಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಪೇಪರ್ 1ಗೆ ಸಂಬಂಧಿಸಿದ ಮಾಕ್ ಟೆಸ್ಟ್ ಅನ್ನು ಕೊಡ್ತಾ ಇದ್ದೀನಿ. ಹಾಗೂ ಇದು ಕಂಪ್ಲೀಟ್ ಆಗಿ ಫ್ರೀ ಮಾಕ್ ಟೆಸ್ಟ್ ಆಗಿದೆ. ಓಕೆ, ಹತ್ತತ್ರ 600+ ಸ್ಟೂಡೆಂಟ್ಸ್ ಈ ಒಂದು ಗ್ರೂಪ್ ನಲ್ಲಿ ಇದ್ದಾರೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಕೌಂಟ್ ಅಂಡ್ ಇಟ್ಸ್ ಸ್ಟಿಲ್ ಆಡಿಂಗ್ ಅಂಡ್ ಇಟ್ ಇಸ್ ಸ್ಟಿಲ್ ಇನ್ಕ್ರೀಸಿಂಗ್. ಇನ್ನಷ್ಟು ಸ್ಟೂಡೆಂಟ್ಸ್ ಅದಕ್ಕೆ ಇವಾಗಲೂ ಕೂಡ ಆಡ್ ಆಗ್ತಾನೆ ಇದ್ದಾರೆ. ಇವತ್ತು ಮೇ 12ನೇ ತಾರೀಕು. ನಾನು ಇವತ್ತು ಬೆಳಗ್ಗೆ 10 ಗಂಟೆಗೆ ಕ್ವೆಶ್ಚನ್ ಪೇಪರ್ನ ಪ್ರೊವೈಡ್ ಮಾಡಿದ್ದೆ. ಓಕೆ, ಇವತ್ತಿನ ಮಾಕ್ ಟೆಸ್ಟ್ ಇದ್ದಿದ್ದು ಟ್ರಾನ್ಸ್ಲೇಷನ್ಗೆ ರಿಲೇಟೆಡ್ ಆಗಿದ್ದಂಥದ್ದು. ಈ ರೀತಿಯಲ್ಲಿ ನೀವು ಕಾಣಬಹುದು. ಹೀಗಿತ್ತು ಇವತ್ತಿನ ಕ್ವೆಶ್ಚನ್ ಪೇಪರ್. ಇವತ್ತು ನಾನು ನಿಮ್ಮೊಂದಿಗೆ ಇದನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹೆನ್ಸ್ ದೇರ್ ಆರ್ ಮೋರ್ ಸ್ಟೂಡೆಂಟ್ಸ್. ನನಗೆ ಎಲ್ಲರ ಆನ್ಸರ್ಸ್ನ ರಿವ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ರೀತಿಯಲ್ಲಿ ಆನ್ಸರ್ ಕೀಸ್ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ನೀವು ಈ ರೀತಿಯಾದಂತಹ ಮಾಕ್ ಟೆಸ್ಟ್ ಅನ್ನ ತಗೊಳ್ಬೇಕು ಅಂತ ಇದ್ದಲ್ಲಿ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ಫ್ರೀ ಮಾಕ್ ಟೆಸ್ಟ್ ಆಗಿರುವಂತಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ನೀವು 25 ಡೇಸ್ ನ ಫ್ರೀ ಮಾಕ್ ಟೆಸ್ಟ್ ಅನ್ನ ತಗೊಳ್ಬಹುದು. ಓಕೆ, ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ 6 ವಾಕ್ಯಗಳು ಕನ್ನಡದಲ್ಲಿರೋದು ಕಾಣಿಸ್ತಾ ಇದೆ. ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ. 6 ವಾಕ್ಯಗಳ ನಂತರ ಈ ಕೆಳಗಿನ ವಾಕ್ಯಗಳನ್ನು ಕನ್ನಡ ಭಾಷೆಗೆ ಅನುವಾದಿಸಿ ಅಂತ 6 ಸೆಂಟೆನ್ಸಸ್ ಇದೆ. ಇದನ್ನ ನಾನು ಆಮೇಲೆ ತಗೊಳ್ತೀನಿ. ಓಕೆ, ಐ ಆಮ್ ಟೇಕಿಂಗ್ ದ ಫಸ್ಟ್ ಸೆಂಟೆನ್ಸ್. ಹೀಗಿದೆ, ಓದೋಣ ಏನಿದೆ ಅಂತ. ಕೃಷಿ ಮಾರುಕಟ್ಟೆಯನ್ನು ರೂಪಿಸುವುದರಲ್ಲಿ ಭಾರತ ಸರ್ಕಾರವು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಕೃಷಿ ಮಾರುಕಟ್ಟೆ ಅಂತಿದೆ. ಕೃಷಿ ಅಗ್ರಿಕಲ್ಚರ್, ಮಾರುಕಟ್ಟೆ ಮಾರ್ಕೆಟ್. ರೂಪಿಸುವುದರಲ್ಲಿ ಅಂತ ಇದೆ. ರೂಪಿಸು ಅಂದ್ರೆ ಶೇಪ್ ಅಂತ ಹೇಳಬಹುದು. ಓಕೆ, ಐ ಆಮ್ ಟೇಕಿಂಗ್ ಇಟ್ ಆಸ್ ಶೇಪ್. ಭಾರತ ಸರ್ಕಾರವು, ಭಾರತ ಇಂಡಿಯಾ, ಸರ್ಕಾರ ಗವರ್ನಮೆಂಟ್. ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಗವರ್ನಮೆಂಟ್ ಅಂತ ನೀವು ಬರಿಬಾರದು. ಓಕೆ, ರಿಮೆಂಬರ್ ದಿಸ್ ಪಾಯಿಂಟ್. ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಮಹತ್ವದ ಅಂತಂದ್ರೆ ಇಂಪಾರ್ಟೆಂಟ್, ಪಾತ್ರ ರೋಲ್, ನಿರ್ವಹಿಸುತ್ತದೆ. ಇಲ್ಲಿ ನಾನು ಪ್ಲೇಸ್ ಅಂತ ತಗೊಳ್ತಾ ಇದ್ದೀನಿ. ಕ್ಲಿಯರಾ? ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ನಾವು ಮಾತಾಡ್ತಾ ಇರೋದು ಒಂದು ಗವರ್ನಮೆಂಟ್ ನ ಬಗ್ಗೆ. ಆ ಗವರ್ನಮೆಂಟ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ಭಾರತ ಅಥವಾ ಇಂಡಿಯಾಗೆ ಸಂಬಂಧಿಸಿದೆ. ಇದು ಯಾವುದೋ ಒಂದು ಸೆಕ್ಟಾರ್ ನಲ್ಲಿ ಬಹು ಇಂಪಾರ್ಟೆಂಟ್ ಆಗಿರುವಂತಹ ಅಥವಾ ಬಹು ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆ ಒಂದು ಸೆಕ್ಟಾರ್ ಯಾವುದು? ಅಗ್ರಿಕಲ್ಚರಲ್ ಸೆಕ್ಟಾರ್. ಬರೀ ಅದ್ರ ಕಡೆಗೆ ಗಮನ ಅಷ್ಟೇ ಅಲ್ಲ, ಅದನ್ನ ಹೇಗೆಲ್ಲ ರೂಪಿಸ್ಬೇಕು. ಬಿಕಾಸ್ ಆಸ್ ಟೆಕ್ನಾಲಜಿ ಡೆವಲಪ್ಸ್, ಹೇಗೆಲ್ಲ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ ಅದರೊಂದಿಗೆ ಆ ಒಂದು ಪರ್ಟಿಕ್ಯುಲರ್ ಸೆಕ್ಟಾರ್ ಕೂಡ ಮುಂದೆ ಹೋಗ್ಬೇಕು. ಅದರಲ್ಲೂ ಕೂಡ ಲೆವೆಲ್ಸ್ ಇರುತ್ತೆ, ಅದರಲ್ಲೂ ಕೂಡ ಹೈರಾರ್ಕೀಸ್ ಇರುತ್ತೆ. ಅಂದ್ರೆ ಸ್ಟೇಜಸ್ ಅಂತ ಅಂದ್ರೆ ಹಂತಗಳು ಅಂತ ಹೇಳ್ತೀವಲ್ಲ ಅದು. ಅವೆಲ್ಲವನ್ನು ಕೂಡ ಮೀಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಸೊ ಹೀಗೆ ಈ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ನಾವು ಫಸ್ಟ್ ಇಲ್ಲಿ 2 ವಿಷಯಗಳಿದೆ. ಒಂದು ಗವರ್ನಮೆಂಟ್, ಇನ್ನೊಂದು ಅಗ್ರಿಕಲ್ಚರಲ್ ಮಾರ್ಕೆಟ್. ಇಲ್ಲಿ ಯಾರು ಕ್ರಿಯೆಯನ್ನ ನಡೆಸ್ತಾ ಇರೋರು? ಇಂಡಿಯನ್ ಗವರ್ನಮೆಂಟ್. ಅವರು ನಡೆಸ್ತಾ ಇರುವಂತಹ ಕ್ರಿಯೆ ಏನು? ಬಹು ಮುಖ್ಯವಾಗಿರುವಂತಹ ಅಥವಾ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾ ಇರೋದು. ಇದೇನಾಗುತ್ತೆ? ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಇವ್ರೇನಾಗ್ತಾರೆ ಅಂದ್ರೆ ನಮ್ಮ ಇಂಡಿಯನ್ ಗವರ್ನಮೆಂಟ್. ಇದು ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಎಲ್ಲಿ ಇದೆಲ್ಲ ನಡೀತಾ ಇರೋದು? ಅಗ್ರಿಕಲ್ಚರ್ ಮಾರ್ಕೆಟ್. ಬಟ್ ಇದು ಇನ್ಕಂಪ್ಲೀಟ್ ಆಗುತ್ತೆ. ಅಗ್ರಿಕಲ್ಚರ್ ಮಾರ್ಕೆಟ್ ಅನ್ನ ಒಳ್ಳೆ ರೀತಿಯಲ್ಲಿ ಶೇಪ್ ಮಾಡೋದಕ್ಕೆ ಅಥವಾ ಒಳ್ಳೆ ರೀತಿಯಲ್ಲಿ ಅದರ ಔಟ್ಕಮ್ ಅನ್ನ ನೋಡೋದಕ್ಕೆ ಇವರು ಇಂಪಾರ್ಟೆಂಟ್ ಆದಂತಹ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಹೀಗೆ ಹೇಳಬಹುದು. ಸೊ ಸಬ್ಜೆಕ್ಟ್ ಇದಾಗಿರೋದ್ರಿಂದ ನಾನು ಫಸ್ಟ್ ಇದನ್ನ ಬರೀತೀನಿ. ಇದನ್ನ 2 ರೀತಿ ಬರೀಬಹುದು. ಒಂದು
ಗವರ್ನಮೆಂಟ್ ಆಫ್ ಇಂಡಿಯಾ ಹೀಗಾದ್ರೂ ತಗೊಳ್ಳಿ, ಅಥವಾ ಇಂಡಿಯನ್ ಗವರ್ನಮೆಂಟ್. ಇಲ್ಲಿ ಇಂಡಿಯನ್ ಗವರ್ನಮೆಂಟ್ ಅಂತ ತಗೊಳ್ಳೋದು ಅಂದ್ರೆ ತಗೊಳ್ಳೋಂಥ ಚಾನ್ಸಸ್ ಸ್ವಲ್ಪ ಕಡಿಮೆ, ಯಾಕೆಂದ್ರೆ ಭಾರತೀಯ ಸರ್ಕಾರ ಅಂತ ಕೊಟ್ಟಿಲ್ಲ, ಇದನ್ನ ಭಾರತ ಸರ್ಕಾರ ಅಂತ ಕೊಟ್ಟಿರೋದ್ರಿಂದ ಇಂಡಿಯಾ ಗವರ್ನಮೆಂಟ್ ಅಂತಾನೆ ತಗೊಳ್ಳೋಣ, ನೋ ಇಶ್ಯೂಸ್. ಸಬ್ಜೆಕ್ಟ್ ಆಯ್ತು. ಇದೇನ್ ಮಾಡ್ತಾ ಇದೆ, ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾ ಇದೆ, ಇಂಪಾರ್ಟೆಂಟ್ ರೋಲ್ ಪ್ಲೇಸ್ ಅಂತ ಇದೆ. ಇದನ್ನ ಹೀಗೆ ಬರಿಬಹುದು, ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಯಾವುದರಲ್ಲಿ ನೋಡಿ, ರೂಪಿಸುವುದರಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನೇನಂತ ತಗೊಳ್ಬಹುದು, ನೆನ್ನೆಯ ಸೆಷನ್ ಅಲ್ಲಿ ಹೇಳಿದ್ದೆ, ಬಹಳಷ್ಟು ಸೆಷನ್ಗಳಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಅಲ್ಲಿ, ದಲ್ಲಿ, ರಲ್ಲಿ, ಎಲ್ಲಿ, ಗಳಲ್ಲಿ ಹೀಗೆಲ್ಲ ಕೊಟ್ಟಿದ್ದಾಗ ಇನ್ ಅಥವಾ ಅಟ್ ಇವೆರಡರಲ್ಲಿ ಒಂದು ತಗೊಳ್ತೀವಿ. ಇಲ್ಲಿ ಸಿಚುಯೇಷನ್ ನೋಡ್ಕೊಂಡು ನಾವು ತಗೊಳ್ಬೇಕು. ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಇನ್, ಏನನ್ನ, ಶೇಪಿಂಗ್ ನೋಡಿ, ರೂಪಿಸುವುದರಲ್ಲಿ. ಇಲ್ಲಿ ಕ್ರಿಯೆ ನಿರಂತರವಾಗಿದೆ. ಇಲ್ಲಿ ನಾನು ಜಸ್ಟ್ ವರ್ಬ್ ಅನ್ನ ಬರ್ದಿದೆ, ಅಂದ್ರೆ V1 ಅನ್ನ, ಅದರಲ್ಲಿ V1 ಜೊತೆ ಏನಾಗಿದೆ, ING ಆಡ್ ಆಗಿದೆ. ಸೊ ಹಾಗಾಗಿ ಶೇಪಿಂಗ್ ಅಂತ ಬರ್ದಿದ್ದೀನಿ. ಇನ್ ಶೇಪಿಂಗ್ ಅಗ್ರಿಕಲ್ಚರ್ ಮಾರ್ಕೆಟ್, ಫುಲ್ ಸ್ಟಾಪ್. ಸೊ ಇಲ್ಲಿಗೆ ನಮ್ಮ ಒಂದು ವಾಕ್ಯ ಕಂಪ್ಲೀಟ್ ಆಗಿದೆ. As you can see, this is the subject, this is the verb, and finally this is an object. ಓಕೆ, ಬನ್ನಿ ಎರಡನೇ ವಾಕ್ಯದೆಡೆಗೆ ಹೋಗೋಣ. ಹೀಗಿದೆ, ಭಾರತದಲ್ಲಿಯೂ ರಾಜಕೀಯ ದೃಷ್ಟಿಕೋನದ ವ್ಯಾಖ್ಯಾನ ಪದ್ಧತಿ ಜನಪ್ರಿಯವಾಗಿದೆ. ಭಾರತದಲ್ಲಿಯೂ, ಭಾರತ ಇಂಡಿಯಾ, ಭಾರತದಲ್ಲಿ ಅಂತ ಹೇಳಿದ್ದಾರೆ. ಸೊ ಐ ಆಮ್ ಟೇಕಿಂಗ್ ದಿಸ್ ಆಸ್ ಇನ್. ದಲ್ಲಿಯೂ ಅಂದ್ರೆ ಅಲ್ಲೂ ಸಹ ಅಂತ ಅರ್ಥ. ಸೊ ಯು ಅನ್ನೋದನ್ನ ಆಲ್ಸೋ ನೋಡಿ. ನೋಡೋದಕ್ಕೆ ಭಾರತದಲ್ಲಿಯೂ ಅಂದ್ರೆ ಒಂದೇ ಪದ, ಆದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ಬಿಡಿಸಿ ತಗೊಂಡಾಗ ಇನ್ ಇಂಡಿಯಾ ಆಲ್ಸೋ ಹೀಗೆ ಬರುತ್ತೆ. ಮುಂದಕ್ಕೆ ಹೋಗೋಣ. ರಾಜಕೀಯ, ಪೊಲಿಟಿಕಲ್ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಅಂತ ಹೇಳಬಹುದು. ತಗೊಳ್ತಾ ಇದ್ದೀನಿ. ವ್ಯಾಖ್ಯಾನ, ಡೆಫಿನೇಷನ್. ಎಸ್ಸೆ ಕ್ಲಾಸಸ್ ಮಾಡುವಾಗ ಇದ್ರ ಬಗ್ಗೆ ಹೇಳಿರ್ತೀನಿ ನಾನು. ಐ ಹೋಪ್ ಯು ರಿಮೆಂಬರ್. ಮುಂದಿನ ಪದ ಪದ್ಧತಿ ಅಂತ ಕೊಟ್ಟಿದ್ದಾರೆ, ಇದನ್ನ ಸಿಸ್ಟಮ್ ಅಂತ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಜನಪ್ರಿಯವಾಗಿದೆ, ಹೀಗಂದ್ರೆ ಫೇಮಸ್ ಅಂತ ತಗೊಳ್ಬಹುದು, ಅಥವಾ ಪಾಪ್ಯುಲರ್. ಓಕೆ, ಫೈನ್. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದ್ದಾರೆ ಅಂತ. ಭಾರತದಲ್ಲಿಯೂ ರಾಜಕೀಯ ದೃಷ್ಟಿಕೋನದ ವ್ಯಾಖ್ಯಾನ ಪದ್ಧತಿ ಜನಪ್ರಿಯವಾಗಿದೆ. ಬೇರೆ ದೇಶಗಳಲ್ಲೂ ಕೂಡ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ನ ಡೆಫಿನೇಷನ್ ಏನಿದೆ, ಇದು ಪಾಪ್ಯುಲರ್ ಆಗಿದೆ. ನಮ್ಮ ಭಾರತ ಏನು ಇದರಿಂದ ಹೊರಗುಳ್ದಿಲ್ಲ, ಇಲ್ಲೂ ಕೂಡ ಹೀಗೆ ಇದೆ ಅಂತ ಈ ಒಂದು ವಾಕ್ಯದಲ್ಲಿ ನಮ್ಗೆ ತಿಳಿಸ್ತಾ ಇರೋದು. ಇದನ್ನ ನಾನು ಎರಡು ಭಾಗಗಳಾಗಿ ವಿಂಗಡಿಸ್ಕೊತಾ ಇದ್ದೀನಿ ಈ ಒಂದು ವಾಕ್ಯವನ್ನ. ಒಂದು ಇದು, ಅದಾದ್ಮೇಲೆ ಮಿಕ್ಕಿದ್ದು ಇದು. ಸೊ ಎಲ್ಲಿ ಇದು ಆಗ್ತಾ ಇರೋದು ಅಂದ್ರೆ, ಈ ವಿಷಯ ಎಲ್ಲಿ ನಡೀತಾ ಇರೋದು, ಜನಪ್ರಿಯವಾಗ್ತಾ ಇರೋದು ಎಲ್ಲಿ, ಭಾರತದಲ್ಲಿ. ಯಾವ ಒಂದು ದೇಶದಲ್ಲೂ ಕೂಡ ಇದನ್ನ ಫಾಲೋ ಮಾಡಲಾಗ್ತಿದೆ ಅಂತ ಫಸ್ಟ್ ನಾವು ಹೇಳ್ಬೇಕಾಗುತ್ತೆ. ಸೊ ಐ ಆಮ್ ರೈಟಿಂಗ್ ಇಟ್ ಆಸ್ ಇನ್ ಇಂಡಿಯಾ ಆಲ್ಸೋ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಏನೋ ಪಾಪ್ಯುಲರ್ ಆಗಿದೆ. ಏನ್ ಪಾಪ್ಯುಲರ್ ಆಗಿರೋದು, ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಆದ್ರೆ ಇದರ ಡೆಫಿನೇಷನ್ ಪಾಪ್ಯುಲರ್ ಆಗಿರೋದು. ಸೊ ಹಾಗಾಗಿ ಇದನ್ನ ಬರೆಯೋ ಮುನ್ನ ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀನಿ ನೋಡಿ. ಡೆಫಿನೇಷನ್ ಆಫ್, ಯಾಕೆ ಆಫ್ ನ ತಗೊಂಡಿದ್ದೀನಿ ಅಂತಂದ್ರೆ ದ ನ ಬಳಕೆ ಮಾಡಲಾಗಿದೆ. ಈ ಹಿಂದೆನೆ ನಾನು ನಿಮ್ಗೆ ನಮ್ಮ ಅನೇಕ ಟ್ರಾನ್ಸ್ಲೇಷನ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದ ನ ನಾವು ಅಥವಾ ಯ ನ ಇವುಗಳನ್ನ ನಾವು ಆಫ್ ನ ಬಳಕೆಯಿಂದ ತಗೊಳ್ತೀವಿ ಅಂತ, ಹಾಗೆ ನಾನಿಲ್ಲಿ ಮಾಡಿರೋದು. ಓಕೆ, ಡೆಫಿನೇಷನ್ ಆಫ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಏನು, ಜನಪ್ರಿಯವಾಗಿದೆ. ಗಮನಿಸಬೇಕು, ವಾಗಿದೆ ಅಂದ್ರೆ ಹಿಂದೆ ಕ್ರಿಯೆ ನಡೆದಿತ್ತು, ಈಗ್ಲೂ ನಡೀತಾ ಇದೆ, ಮುಂದೆ ಕೂಡ ನಡೆಯುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅ ರುಟೀನ್ ಅಂಡ್ ಆನ್ ಯೂನಿವರ್ಸಲ್ ಟ್ರೂತ್ ಅಂತ ಹೇಳಬಹುದು, ಸಾರ್ವತ್ರಿಕ ಸತ್ಯ ಅಂತ. ಸೊ ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರೋ ಕಾರಣ ನಾನು ಇದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ತಗೊಳ್ತಾ ಇದ್ದೀನಿ, ವಿಚ್ ಇಸ್ ನಥಿಂಗ್ ಬಟ್ ಈಸ್ ಪಾಪ್ಯುಲರ್. ಯುವ ಜನತೆಯ ಅನೇಕ ಅವಕಾಶಗಳನ್ನು ಆಧುನಿಕ ಮಾಧ್ಯಮಗಳು ಯಶಸ್ವಿಯಾಗಿ ತುಂಬಿಕೊಡುತ್ತದೆ. ಫೈನ್. ಯುವ ಜನತೆ ಅಂತ ಕೊಟ್ಟಿದ್ದಾರೆ, ಇದನ್ನ ಯೂತ್ ಅಂತನಾದ್ರೂ ತಗೊಳ್ಬಹುದು, ಅಥವಾ ಯಂಗ್
ಪೀಪಲ್ ಹೀಗೂ ಕೂಡ ತಗೊಳ್ಬಹುದು ಇದನ್ನ. ಅನೇಕ, ಮೆನಿ, ಅವಕಾಶಗಳನ್ನು, ಅವಕಾಶ ಆಪರ್ಚುನಿಟಿ, ಅವಕಾಶಗಳನ್ನು ಒಂದಕ್ಕಿಂತಲೂ ಹೆಚ್ಚಿದೆ ಆಪರ್ಚುನಿಟೀಸ್ ಅಂತ ತಗೊಳ್ಬಹುದು. ಆಧುನಿಕ, ಮಾಡ್ರನ್, ಮಾಧ್ಯಮಗಳು, ಮೀಡಿಯಾ, ಯಶಸ್ವಿಯಾಗಿ ಅಂದ್ರೆ ಸಕ್ಸಸ್ಫುಲ್ ಅಂತ ತಗೊಳ್ಬಹುದು. ತುಂಬಿಕೊಡುತ್ತದೆ ಅಂತ ಹೇಳಿದ್ದಾರೆ, ಹಿಂಗಂದ್ರೆ ಫಿಲ್ ಅಂತ ತಗೊಳ್ತೀವಿ, ಬಟ್ ಇದು ಪಾಸ್ಟ್ ಟೆನ್ಸ್ ನಲ್ಲಿ ಇರೋ ಕಾರಣ ಫಿಲ್ಡ್ ಅಂತ ತಗೊಳ್ಬಹುದು. ಓಕೆ ಫೈನ್, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದ್ದಾರೆ ಅಂತ. ನಾವಿಲ್ಲಿ ಮಾತಾಡ್ತಾ ಇರೋದು ಆಧುನಿಕ ಮಾಧ್ಯಮ ಅಂದ್ರೆ ಮಾಡ್ರನ್ ಮೀಡಿಯಾ, ಇದು ಯಾವ ಕೆಲಸ ಮಾಡ್ತಾ ಇದೆ ಅಂತ. ಇದು ಮಾಡ್ತಾ ಇರುವಂತಹ ಕೆಲಸ ಏನು? ತುಂಬಿ ಕೊಡ್ತಾ ಇರೋದು, ಫಿಲ್ ಮಾಡ್ತಾ ಇರೋದು. ಹೇಗೆ ಅದು ಫಿಲ್ ಮಾಡ್ತಿದೆ? ಸುಮ್ನೆ ಏನೋ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ, ಸಕ್ಸಸ್ಫುಲ್ ಆಗ್ಲಿ ಅನ್ನುವಂತಹ ರೀತಿಯಲ್ಲಿ ಅದು ಈ ಕೆಲಸವನ್ನ ಮಾಡ್ತಾ ಇದೆ. ಸೊ ಯಶಸ್ವಿಯಾಗಿ ಅದು ತುಂಬಿ ಕೊಡ್ತಾ ಇದೆ. ಏನನ್ನ ಕೊಡ್ತಾ ಇರೋದು? ಅನೇಕ ಆಪರ್ಚುನಿಟೀಸ್, ಅವಕಾಶಗಳನ್ನ. ಯಾರಿಗೆ? ಯೂತ್ ಅಥವಾ ಯಂಗ್ ಪೀಪಲ್ಗೆ. ಸೊ ಇಲ್ಲಿ ಅವಕಾಶಗಳನ್ನ ತುಂಬಿ ಕೊಡ್ತಾ ಇರೋರು ಆಧುನಿಕ ಮಾಧ್ಯಮವಾಗಿರೋದ್ರಿಂದ ಇವರೇ ಏನಾಗ್ತಾರೆ ಅಂತಂದ್ರೆ ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗ್ತಾರೆ. ಓಕೆ, ಇದು ನಮ್ಮ ಸಬ್ಜೆಕ್ಟ್ ಆಯ್ತು. ಇವರು ತುಂಬಿ ಕೊಡ್ತಾ ಇರೋದನ್ನ ನಾವೇನಂತ ತಗೊಳ್ಬಹುದು? ಫಿಲ್ಡ್ ಅನ್ನೋದು ವರ್ಬ್ ಆಯ್ತು. ಆಪರ್ಚುನಿಟೀಸ್ ಯಾರಿಗೆ? ಯಂಗ್ ಪೀಪಲ್. ಇಷ್ಟನ್ನು ಸೇರಿಸಿ ನಾನು ಆಬ್ಜೆಕ್ಟ್ ಅಂತ ಹೇಳಬಹುದು. ಬರೆಯೋಣ. ಮಾಡ್ರನ್ ಮೀಡಿಯಾ ಹ್ಯಾಸ್ ಸಕ್ಸಸ್ಫುಲಿ ಫಿಲ್ಡ್. ಗಮನಿಸಬೇಕು, ನಾನಿಲ್ಲಿ ಫಿಲ್ಡ್ ಅಂತ ಹೇಳಿದೆ ಪಾಸ್ಟ್ ಟೆನ್ಸ್ ಅಂತ. ಇಲ್ಲಿ ಪಾಸ್ಟ್ ಟೆನ್ಸ್, ಬಟ್ ಇದು ಎಕ್ಸಾಕ್ಟ್ ಆಗಿ ಸಿಂಪಲ್ ಪಾಸ್ಟ್, ಅವುಗಳಿಗೆ ಸಂಬಂಧಿಸೋದಿಲ್ಲ. ಇದು ಸಂಬಂಧಿಸಿರುವುದು ಪ್ರೆಸೆಂಟ್ ಪರ್ಫೆಕ್ಟ್ ಗೆ. ಗಮನಿಸಬೇಕು, ಇಲ್ಲಿ ಹ್ಯಾಸ್ ನ ಬಳಕೆ ಆಗಿದೆ. ಅದರ ಬೇಸಿಸ್ ನ ಮೇಲೆ ನೋಡಿದ್ರೆ ಇದು ವರ್ಬ್ ನ ಥರ್ಡ್ ಫಾರ್ಮ್ ಆಗಿದೆ, ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಅದನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಇದ್ರ ಬಗ್ಗೆ ನಾನು ನಿಮ್ಗೆ ನಮ್ಮ ಇಂಗ್ಲಿಷ್ ಗ್ರಾಮರಿಗೆ ಸಂಬಂಧಿಸಿದ 10 ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಪೋಸ್ ನೀವೇನಾದ್ರೂ ಆ ವಿಡಿಯೋಗಳನ್ನು ನೋಡ್ಬೇಕು ಅಂತ ಇದ್ದಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅಂತ 10 ವಿಡಿಯೋಗಳಿದೆ, ನೀವು ಅದನ್ನ ನೋಡಿ ಕಲ್ತ್ಕೊಳ್ಬಹುದು. ಓಕೆ, ಹ್ಯಾಸ್ ಸಕ್ಸಸ್ಫುಲಿ ಫಿಲ್ಡ್ ಏನನ್ನ? ಮೆನಿ ಆಪರ್ಚುನಿಟೀಸ್, ಅನೇಕ ಅವಕಾಶಗಳನ್ನು. ಯಾರಿಗೆ ಅವಕಾಶಗಳನ್ನ ಕೊಟ್ಟಿರೋದು ಅಥವಾ ತುಂಬಿ ಕೊಡ್ತಾ ಇರೋದು? ಯೂತ್ಗೆ. ಅದನ್ನ ಬರಿತಾ ಇದ್ದೀನಿ. ಯೂತ್ ಅಂತನಾದ್ರೂ ತಗೊಳ್ಳಿ ಅಥವಾ ಯಂಗ್ ಪೀಪಲ್ ಅಂತನಾದ್ರೂ ತಗೊಳ್ಳಿ. ಓದೋಣ ಏನ್ ಬರ್ದಿದೀವಿ, ಕರೆಕ್ಟ್ ಆಗಿದೆಯಾ ಏನು ಎತ್ತ ಅಂತ ನೋಡೋಣ. Modern media has successfully filled many opportunities young people. ಸೊ ಇಲ್ಲಿ ಹೇಳುವಾಗ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಆ ಮಿಸ್ಸಿಂಗ್ ಏನಾಗಿದೆ ಅಂತಂದ್ರೆ ಇಲ್ಲಿ ಒಂದು ಪ್ರಿಪೋಸಿಷನ್ ನ ಮಿಸ್ಸಿಂಗ್ ಆಗಿದೆ. ಯಾರಿಗೆ ಸಂಬಂಧಿಸಿರೋದು ಅಂತ ಹೇಳ್ಬೇಕಲ್ವಾ, ಹಾಗಾಗಿ ಇಲ್ಲಿ ಬಳಸಬೇಕಾಗಿರುವಂತಹ ಪ್ರಿಪೋಸಿಷನ್ ಯಾವುದು? ಆಫ್. ಮತ್ತೊಮ್ಮೆ ಓದ್ತೀನಿ. ಮಾಡರ್ನ್ ಮೀಡಿಯಾ ಹ್ಯಾಸ್ ಸಕ್ಸಸ್ಫುಲಿ ಫಿಲ್ಡ್ ಮೆನಿ ಆಪರ್ಚುನಿಟೀಸ್ ಆಫ್ ಯೂತ್ ಅಥವಾ ಆಫ್ ಯಂಗ್ ಪೀಪಲ್. ಡಿಫ್ರೆನ್ಸ್ ಗೊತ್ತಾಯ್ತಾ? ನಾವು ಪ್ರಿಪೋಸಿಷನ್ ತಗೊಳ್ದೇ ಇದ್ದಾಗ ಓದಿದ್ ಹೇಗಿತ್ತು, ತಗೊಂಡ ಮೇಲೆ ಓದಿದ್ ಹೇಗಿತ್ತು. ಇಸ್ ಇಟ್ ಕ್ಲಿಯರ್? ಓಕೆ, ಬನ್ನಿ 4ನೇ ವಾಕ್ಯದೆಡೆಗೆ ಹೋಗೋಣ. ಹೀಗಿದೆ: ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಭಾರತದಾಚೆಗೆ ಜಾಸ್ತಿ ವಿಸ್ತರಿಸಿತು. ಹೀಗಿದೆ. ಲೆಟ್ಸ್ ರೈಟ್ ದಿ ವೊಕ್ಯಾಬ್ಯುಲರಿ. ಭಾರತದಲ್ಲಿ, ಭಾರತ, ಇಂಡಿಯಾ, ದಲ್ಲಿ ಅಂತಿದೆ, ನಮಗ್ ಗೊತ್ತಿದೆ, ಇನ್ನಂತ ತಗೊಳ್ತೀವಿ. ಹುಟ್ಟಿದ ಕ್ರಿಯೆ ಈ ಹಿಂದೆ ನಡೆದಿರೋದು. ಸೊ ಹಾಗಾಗಿ ನಾನು ಇದನ್ನ ವಾಸ್ ಬಾರ್ನ್ ಹೀಗೆ ತಗೊಳ್ತಾ ಇದ್ದೀನಿ. ಬೌದ್ಧ ಧರ್ಮ ಇಷ್ಟು ಸೇರಿಸಿ ಏನಂತ ತಗೊಳ್ಬಹುದು ನಾವು? ಬುದ್ಧಿಸಂ ಅಂತ ತಗೊಳ್ಬಹುದು ಅಲ್ವಾ? ಭಾರತದಾಚೆಗೆ, ಭಾರತ, ಇಂಡಿಯಾ, ಆಚೆಗೆ ಅಂದ್ರೆ ಬಿಯಾಂಡ್ ಅಂತ ತಗೊಳ್ಬಹುದು, ಅಥವಾ ಔಟ್ಸೈಡ್ ಅಂತ ಕೂಡ ತಗೊಳ್ಬಹುದು. ನಾನು ಇಲ್ಲಿ ಬರ್ದಿರ್ತೀನಿ, ನೋಡೋಣ ವಾಕ್ಯದಲ್ಲಿ ಇದನ್ನ ತಗೊಳ್ಳೋದಕ್ಕೆ ಆಗುತ್ತಾ ಇಲ್ವಾ ಅಂತ. ಜಾಸ್ತಿ, ಮೋರ್ ಅಂತ ತಗೊಳ್ತಾ ಇದ್ದೀನಿ. ಮುಂದಿನ ಪದ ವಿಸ್ತರಿಸಿತು ಅಂತ ಹೇಳಿದ್ದಾರೆ. ಸೊ ಇದು ಅಗೇನ್ ಪಾಸ್ಟ್ ಟೆನ್ಸ್ ನಲ್ಲೇ ಇದೆ, ಬಹಳ ಹಿಂದೆ ಈ ಒಂದು ಕ್ರಿಯೆ ನಡೆದಿರೋದು. ಇದನ್ನ ನಾನು ಹೀಗೆ ತಗೊಳ್ತಾ ಇದ್ದೀನಿ. ಕ್ರಿಯೆ ನಡೆದು ಹೋಗಿದೆ ಇಲ್ಲೂ ಕೂಡ. ಸೊ ಹಾಗಾಗಿ ಇದನ್ನ ಎಕ್ಸ್ಟೆಂಡೆಡ್ ಅಂತನಾದ್ರೂ ತಗೊಳ್ಳಿ, ಎಕ್ಸ್ಪ್ಯಾಂಡೆಡ್ ಅಂತನಾದ್ರೂ ತಗೊಳ್ಳಿ. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟ್ರಾನ್ಸ್ಲೇಟ್ ದ ಸೆಂಟೆನ್ಸ್. ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಭಾರತದಾಚೆಗೆ ಜಾಸ್ತಿ ವಿಸ್ತರಿಸಿತು. ಓಕೆ, ಹೀಗಿದೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ಒಂದು ಧರ್ಮದ ಬಗ್ಗೆ. ಇದು ಕ್ರಿಯೆನ ನಡೆಸ್ತಾ ಇದೆ. ಯಾವ ಕ್ರಿಯೆ ನಡೆಸ್ತಾ ಇರೋದು? ಎಕ್ಸ್ಟೆಂಡ್ ಆಗ್ತಾ ಇರೋದು ಅಥವಾ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು.
ಎಲ್ಲಿ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು ಅಂತಂದ್ರೆ ಭಾರತದಾಚೆಗೆ. ಸೊ ಇಲ್ಲಿ ಬುದ್ಧಿಸಂ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ವಿಸ್ತರಿಸ್ತಾ ಇರೋದು ವರ್ಬ್ ಆಗುತ್ತೆ, ಎಲ್ಲಿ ಈ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದು ನಮ್ಗೆ ಆಬ್ಜೆಕ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ಕ್ಲಿಯರಾ? ಬರೆಯೋಣ. ಬುದ್ಧಿಸಂ ಎಲ್ಲಿ ಹುಟ್ಟಿದ್ದು? ವಿಚ್ ವಾಸ್ ಬಾರ್ನ್ ಇನ್ ಇಂಡಿಯಾ ಏನಾಯ್ತು? ಎಕ್ಸ್ಟೆಂಡೆಡ್ ಎಲ್ಲಿ? ಬಿಯಾಂಡ್ ಇಂಡಿಯಾ, ಭಾರತದಾಚೆಗೆ. ಕ್ಲಿಯರಾ? ನೋಡಿ, ಇಷ್ಟು ನಮ್ಮ ಸಬ್ಜೆಕ್ಟ್ ಆಯ್ತು. ಅದು ನಡೆಸ್ತಾ ಇರುವಂತಹ ಕ್ರಿಯೆ, ಎಲ್ಲಿ ಆ ಕ್ರಿಯೆ ನಡೀತಾ ಇದೆ. ಹೀಗೆ ನಾನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನ ಇಲ್ಲಿ ಲಿಸ್ಟ್ ಮಾಡ್ತಾ ಅದನ್ನೊಂದು ವಾಕ್ಯವಾಗಿ ಬರ್ದಿದ್ದೀನಿ. ಫೈನ್. ಸೊ ದಿಸ್ ವಾಸ್ the fourth sentence. Now let's head towards the fifth one. Different ಅಂತ ತಗೊಳ್ಬಹುದು. ಔದ್ಯೋಗಿಕ ಕ್ಷೇತ್ರ. ಔದ್ಯೋಗಿಕ is nothing but occupational. ಕ್ಷೇತ್ರ, ಫೀಲ್ಡ್ ಅಂತ ತಗೊಳ್ಳಿ ಅಥವಾ ಸೆಕ್ಟರ್, ಎನಿಥಿಂಗ್ ಇಸ್ ಓಕೆ, ಬಟ್ ಒಂದಕ್ಕಿಂತಲೂ ಹೆಚ್ಚಿದೆ, ಸೆಕ್ಟರ್ಸ್ ಅಂತ ತಗೊಳ್ತಾ ಇದ್ದೀನಿ. ಅನುಗುಣವಾಗಿ ಅಂತ ಹೇಳಿದ್ದಾರೆ, ಅಂದ್ರೆ ಒಂದು ಪ್ರಕಾರ, ಅಂದ್ರೆ ಒಂದು ರೀತಿ ಇರಬೇಕಾಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಅಕಾರ್ಡಿಂಗ್. ಜನಸಂಖ್ಯೆ, ಪಾಪ್ಯುಲೇಷನ್. ಸಮರ್ಪಕ ಅಂತ ಹೇಳಿದ್ದಾರೆ, ಅಂದ್ರೆ ತಕ್ಕ ಮಟ್ಟಿಗೆ, ಅಥವಾ ನಾವು ಅದನ್ನೇನಂತ ಕರಿಬಹುದು? ಅಡಿಕ್ವೇಟ್ ಅಂತ ಕರಿಬಹುದು. ಹಂಚಿಕೆಯಾಗಬೇಕು. ಹಂಚಿಕೆ ಇಸ್ ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್. ಐ ಆಮ್ ಟೇಕಿಂಗ್ ಇಟ್. ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ ದ್ಯಾಟ್ ರೀಸನ್ ನಾನಿಲ್ಲಿ ಏನ್ ಮಾಡ್ಬೇಕು? ಒಂದು ಕಂಡೀಷನ್ ಅನ್ನ ತಗೊಳ್ಬೇಕು. ಆಗ್ಲೇಬೇಕು ಅಂತ ಹೇಳ್ತಾ ಇರೋ ಕಾರಣ ನಾನಿಲ್ಲಿ ಮಸ್ಟ್ ಅನ್ನುವಂಥ ಒಂದು ಪದದ ಬಳಕೆಯನ್ನ ಮಾಡ್ತಾ ಇದ್ದೀನಿ. ಕ್ಲಿಯರಾ? ಸೊ ಹಿಯರ್ ಐ ಆಮ್ ಡನ್ ವಿತ್ ದ ವೊಕ್ಯಾಬ್ಯುಲರಿ. ವಾಕ್ಯವನ್ನ ರಚನೆ ಮಾಡಬೇಕು, ಬಟ್ ವಿಚ್ ಈಸ್ ಅವರ್ ಸಬ್ಜೆಕ್ಟ್. ನಾವಿಲ್ಲಿ ಮಾತಾಡ್ತಾ ಇರೋದು ಆಕ್ಯುಪೇಷನಲ್ ಸೆಕ್ಟಾರ್ಸ್ ನ ಬಗ್ಗೆ ಹಾಗೂ ಪಾಪ್ಯುಲೇಷನ್ ನ ಬಗ್ಗೆ. ಅಡಿಕ್ವೇಟ್ ಆಗಿರುವಂತಹ ಹಂಚಿಕೆ ಅಥವಾ ಡಿಸ್ಟ್ರಿಬ್ಯೂಷನ್ ಆಗ್ಬೇಕು. ಹೀಗೆ ಮೂರು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಇವ್ಯಾವು ಕೂಡ ನಾವು ನಮ್ಮ ಸಬ್ಜೆಕ್ಟ್ ಆಗಿ ತಗೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಸಿಚುಯೇಷನ್ ಇದೆ. ದೇರ್ ಅಂತ ಒಂದು ಪದನ ತಗೊಂಡು ಆ ಸಿಚುಯೇಷನ್ ಸಬ್ಜೆಕ್ಟ್ ಆಗಿ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು. ಬರಿತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ದೇರ್ ಮಸ್ಟ್ ಬಿ ಅ, ಹೀಗೆ ಒಂದು ಸಿಚುಯೇಷನ್ ಅನ್ನ ತಗೊಳ್ಬೇಕು, ಆಗ್ಲೇಬೇಕು ಅನ್ನೋದು ನಮ್ಮ ಸಬ್ಜೆಕ್ಟ್ ಆಯ್ತು. ಹೀಗೆ ಬರ್ದಿದ್ನಿ. ಏನಿರ್ಬೇಕಂತೆ? ಅಡಿಕ್ವೇಟ್ ಅಂತ ಹೇಳಿದ್ದಾರೆ. ಮುಂದಿನ ಪದ ಬರೆಯೋ ಮುನ್ನ ಗಮನಿಸಿ, ಎ ಅನ್ನೋದೇನು? ಸ್ವರಾಕ್ಷರ, ಓವೆಲ್. ಸೊ ಹಾಗಿದ್ದಾಗ ಇಲ್ಲಿ ಎ ತಗೊಂಡ್ರೆ ಏನಾಗುತ್ತೆ? ತಪ್ಪಾಗತ್ತೆ. ಕಾನ್ಸನೆಂಟ್ ಅಥವಾ ವ್ಯಂಜನಾಕ್ಷರ ಇದ್ದಿದ್ರೆ ನಾನು ಎ ತಗೊಳ್ಳೋದ್ರಲ್ಲಿ ಅರ್ಥ ಆಯ್ತು. ಇಲ್ಲಿ ನಾನು ಏನನ್ನ ತಗೊಳ್ಬೇಕು? ಆನ್ ಅನ್ನ ತಗೊಳ್ಬೇಕು. ಐ ಆಮ್ ಟೇಕಿಂಗ್ ಇಟ್. ದೇರ್ ಮಸ್ಟ್ ಬಿ ಆನ್. ಓಕೆನಾ? ಹೀಗೆ ಅಡಿಕ್ವೇಟ್, ಅಡಿಕ್ವೇಟ್ ಅಂದ್ರೆ ಸಮರ್ಪಕ, ಸಮರ್ಪಕವಾಗಿರುವಂಥದ್ದೇನು? ಡಿಸ್ಟ್ರಿಬ್ಯೂಷನ್. ಬರೆಯೋಣ. ಅಡಿಕ್ವೇಟ್ ಡಿಸ್ಟ್ರಿಬ್ಯೂಷನ್ ಯಾವುದರ? ಪಾಪ್ಯುಲೇಷನ್. ಬರಿತಾ ಇದ್ದೀನಿ. ಅಡಿಕ್ವೇಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್. ಯಾವ ರೀತಿ ಅಂತ ಹೇಳೋದಕ್ಕೆ ನಮ್ಗೊಂದು ಪದ ಇದೆ. ಏನದು? ಅನುಗುಣವಾಗಿ, ವಿಚ್ ಇಸ್ ನಥಿಂಗ್ ಬಟ್ ಅಕಾರ್ಡಿಂಗ್ ಟು. ನೋಡಿ, ಅನುಗುಣವಾಗಿ ಅಂತ ಹೇಳಿದ್ದಾರೆ. ಟೂನ ಬಳಕೆ ಯಾಕಾಗಿದೆ ಅಂತಂದ್ರೆ ಕ್ಷೇತ್ರಗಳಿಗೆ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಅಂತ ತಿಳಿಸೋದನ್ನ ನಾವಿಲ್ಲಿ ಟು ರೀಸನ್ ಅನ್ನ ಹೇಳ್ತಾ ಇರೋ ಕಾರಣ ತಗೊಳ್ಬೇಕಾಗತ್ತೆ. ಅಕಾರ್ಡಿಂಗ್ ಟು ಡಿಫರೆಂಟ್ ಆಕ್ಯುಪೇಷನಲ್ ಸೆಕ್ಟಾರ್ಸ್. ಕ್ಲಿಯರಾ? ಹೀಗೆ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ದಿಸ್ ಈಸ್ ಡಿಫ್ರೆಂಟ್ ಟೈಪ್ ಆಫ್ ದ ಒನ್. ಹಿಂದಿನ ವಾಕ್ಯ ನೋಡಿದಾಗ ಡೈರೆಕ್ಟ್ ಆಗಿ ನಮ್ಗೆಲ್ಲ ಸಿಕ್ಕೋಯ್ತು, ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಸಿಚುಯೇಷನ್ ಅಥವಾ ಸಂದರ್ಭವನ್ನ ನೀವು ಅರ್ಥ ಮಾಡಿಕೊಂಡು ಅದನ್ನ ಸಬ್ಜೆಕ್ಟ್ ಆಗಿ ತಗೊಂಡು ಯು ನೀಡ್ ಟು ಗೋ ಲೈಕ್ ದಿಸ್. ಇಸ್ ದಿಸ್ ಕ್ಲಿಯರ್? ಓಕೆ. ಮುಂದಿನ ವಾಕ್ಯದೆಡೆಗೆ ಹೋಗೋಣ. ಈ ರೀತಿಯಲ್ಲಿದೆ, ಓದೋಣ. ಸುಶಿಕ್ಷಿತರು ಕೃಷಿ ರಂಗದಲ್ಲಿ ಉಳಿದುಕೊಳ್ಳಬೇಕಾದರೆ ಗ್ರಾಮಗಳು ಆಧುನಿಕ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು. ಓಕೆ. ಸುಶಿಕ್ಷಿತರು ವಿಚ್ ಇಸ್ ನಥಿಂಗ್ ಬಟ್ ಎಜುಕೇಟೆಡ್, ಅಂದ್ರೆ ಓದಿರೋರು ಅಂತ. ಕೃಷಿ ರಂಗದಲ್ಲಿ, ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಅಂತ ತಗೊಳ್ಬಹುದು. ರಂಗ ಇಸ್ ನಥಿಂಗ್ ಬಟ್ ಫೀಲ್ಡ್, ಸೆಕ್ಟರ್. ಸೊ ಹಾಗೆ ತಗೊಳ್ಬಹುದು. ಇದನ್ನ ಇಷ್ಟು ಸೇರಿಸಿ ನಾನು ಅಗ್ರಿಕಲ್ಚರ್ ಅಂತಾನೆ ತಗೊಳ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ದಲ್ಲಿ ಏನ್? ಉಳಿದುಕೊಳ್ಳಬೇಕಾದರೆ.
ಉಳಿದುಕೊಳ್ಳೋದು ಅಂತಂದ್ರೆ ರಿಟೇನ್ ಅಂತ ಹೇಳ್ತೀವಿ ಅಥವಾ ರಿಮೇನ್ ಅಂತ ಹೇಳ್ತೀವಿ. ಯು ಕ್ಯಾನ್ ಟೇಕ್ ಎನಿ ಆಫ್ ದಿಸ್ ಟು. ಇದು ಬಿಟ್ಟು ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ಮುಂದಿನ ಪದ ಗ್ರಾಮಗಳು ಅಂತಿದೆ, ವಿಲೇಜಸ್ ಅಂತ ತಗೊಳ್ಳೋಣ. ಆಧುನಿಕ ಮಾಡ್ರನ್, ಸೌಲಭ್ಯಗಳು ಫೆಸಿಲಿಟೀಸ್, ಪಡೆದುಕೊಳ್ಳಬೇಕು, ಪಡ್ಕೊಳ್ಳೋದು ಅಂತಂದ್ರೆ ತಗೊಳ್ಳೋದು ಅಂತ. ಹಾಗಾಗಿ ನಾನಿಲ್ಲಿ ಅಡಾಪ್ಟ್ ಅಂತ ತಗೊಳ್ತಾ ಇದ್ದೀನಿ. ಬೇಕು ಅಂದ್ರೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಅ ಕಂಡೀಷನ್, ಐ ಆಮ್ ಟೇಕಿಂಗ್ ಇಟ್ ಆಸ್ ಮಸ್ಟ್. ಓಕೆ ಫೈನ್. ಓಕೆ ಫೈನ್. ಸೊ ಇಲ್ಲಿ ಹೇಳ್ತಾ ಇರೋದು, ನಾವೇನಾದ್ರೂ ಎಜುಕೇಟೆಡ್ ಪೀಪಲ್ ಅನ್ನ ಹಳ್ಳಿಯಲ್ಲೇ ಉಳಿಸ್ಕೊಂಡು ಅವರಿಂದ ಏನಾದ್ರೂ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂತಹ ವಿಷಯಗಳಿಗೆ ಬಳಸ್ಕೊಳ್ಳೋದ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಫ್ ಇನ್ ಕೇಸ್ ಎಜುಕೇಟೆಡ್ ಪೀಪಲ್ ಅನ್ನ ಹಳ್ಳಿಯಲ್ಲೇ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಈ ವಾಕ್ಯದಲ್ಲಿ ಹೇಳಿದ್ದಾರೆ. ಮಾಡ್ರನ್ ಫೆಸಿಲಿಟೀಸ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ವಿಲೇಜಸ್ ಅಲ್ಲಿ, ಆಗ ಹಳ್ಳಿಯಿಂದ ಹೊರಗೆ ಯಾರು ಬರೋದಿಲ್ಲ, ಅಲ್ಲೇ ಇದ್ದು ಎಲ್ಲವನ್ನು ಕೂಡ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತಾರೆ. ಹಳ್ಳಿಗಳಲ್ಲಿ ಮಾಡರ್ನ್ ಫೆಸಿಲಿಟೀಸ್ ನ ಅಡಾಪ್ಟ್ ಮಾಡ್ಕೊಂಡಾಗ ಹೊರಗೆ ಜನ ಬರೋದಿಲ್ಲ, ಹಳ್ಳಿಯಲ್ಲೇ ಇದ್ದು ಅವರ ಕೆಲಸಗಳನ್ನ ಅಲ್ಲಿಂದನೇ ಮಾಡ್ತಾರೆ, ಹಾಗೂ ಹಳ್ಳಿನೂ ಕೂಡ ಉದ್ಧಾರ ಆಗುತ್ತೆ. ಹೀಗೆ ಅವರನ್ನ ಅಂದ್ರೆ ಎಜುಕೇಟೆಡ್ ಪೀಪಲ್ ಅನ್ನ ರಿಟೇನ್ ಮಾಡ್ಕೋಬಹುದು ಅಂತ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ರಿಯೆ ನಡೆಸಬೇಕಾಗಿರೋರು ಯಾರು? ಗ್ರಾಮಗಳು ಅಥವಾ ವಿಲೇಜಸ್. ಇವರು ನಡೆಸಬೇಕಾಗಿರುವಂತಹ ಕ್ರಿಯೆಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದು. ಇದು ನಮ್ಮ ವರ್ಬ್ ಅಥವಾ ಕ್ರಿಯಾಪದ ಅಂತ ಹೇಳಬಹುದು. ಏನನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು? ಆಧುನಿಕ ಸೌಲಭ್ಯಗಳನ್ನ, ಮಾಡ್ರನ್ ಫೆಸಿಲಿಟೀಸ್. ಯಾವ ಕಾರಣಕ್ಕಾಗಿ? ಸೊ ಅಲ್ಲಿ ಮೇಲ್ಗಡೆ ನಿಮ್ಗೆ ಏನೇನ್ ಕಾಣಿಸ್ತಾ ಇದೆ ಅಷ್ಟು ಕೂಡ ಏನಾಗುತ್ತೆ, ನಮ್ಮ ಆಬ್ಜೆಕ್ಟ್ ಆಗುತ್ತೆ, ವಿಲೇಜಸ್ ಮತ್ತೆ ಅಡಾಪ್ಟ್ ಮಸ್ಟ್ ಅನ್ನ ಬಿಟ್ಟು. ಲೆಟ್ಸ್ ಟ್ರೈ ಟು ರೈಟ್. ವಿಲೇಜಸ್ ಮಸ್ಟ್ ಏನ್ ಮಾಡ್ಬೇಕು? ಅಡಾಪ್ಟ್. ಏನನ್ನ ಅಡಾಪ್ಟ್ ಮಾಡ್ಕೋಬೇಕು? ಮಾಡ್ರನ್ ಫೆಸಿಲಿಟೀಸ್. ಯಾವ ಒಂದು ಕಾರಣಕ್ಕೆ? ಟು ರಿಟೇನ್ ಎಜುಕೇಟೆಡ್ ಇನ್ ದಿ ಅಗ್ರಿಕಲ್ಚರ್ ಅಥವಾ ಇನ್ ದಿ ಅಗ್ರಿಕಲ್ಚರಲ್ ಫೀಲ್ಡ್. ಹೀಗೆ ತಗೊಳ್ಬಹುದು. Villages must adopt modern facility to retain educated in the agriculture ಅಥವಾ agricultural field. ಕ್ಲಿಯರಾ? ಹೀಗೆ ವಾಕ್ಯವನ್ನ ನಾನು ರಚನೆ ಮಾಡಿದ್ದೀನಿ. ಓಕೆ, ನಮ್ಮ ಮಾಕ್ ಟೆಸ್ಟ್ ನಲ್ಲಿ ನಾನು 2 ರೀತಿಯಾದಂತಹ ವಾಕ್ಯಗಳನ್ನು ಕೊಟ್ಟಿದ್ದೆ, ಕನ್ನಡ ಟು ಇಂಗ್ಲಿಷ್, ನಂತರ ಇಂಗ್ಲಿಷ್ ಟು ಕನ್ನಡ. ಕನ್ನಡ ಟು ಇಂಗ್ಲಿಷ್ ಈ ಪಾರ್ಟ್ ಕಂಪ್ಲೀಟ್ ಆಗಿದೆ. ಈಗ ಇಂಗ್ಲಿಷ್ ಟು ಕನ್ನಡ ನೋಡ್ತಾ ಹೋಗೋಣ. ಮೊದಲನೇ ವಾಕ್ಯ ಹೀಗಿದೆ: The process of globalization has accelerated the base of spread of the mass media among the people. Okay, the process ಅಂತ ಹೇಳಿದ್ದಾರೆ, ಪ್ರಕ್ರಿಯೆ ಅಂತ ತಗೊಳ್ಬಹುದು. ಯಾವುದರ ಪ್ರಕ್ರಿಯೆ? ಗ್ಲೋಬಲೈಸೇಷನ್. ಗ್ಲೋಬಲೈಸೇಷನ್ ಅಂತ ಅಂದ್ರೆ ಜಾಗತೀಕರಣ. ಬಟ್ ಇಲ್ಲಿ ನಮ್ಗೆ ಆಫ್ ನ ಬಳಕೆ ಆಗಿದೆ, ಅದನ್ನ ನಾವಿಲ್ಲಿ ಜಾಗತೀಕರಣದ ಅಂತ ತಗೊಳ್ತೀವಿ. ಹ್ಯಾಸ್ ಆಕ್ಸಲರೇಟೆಡ್ ಅಂತ ಹೇಳಿದ್ದಾರೆ. ಸೊ ಪಾಸ್ಟ್ ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ವಿಚ್ ಇಸ್ ನಥಿಂಗ್ ಬಟ್ ಅ ಪಾಸ್ಟ್ ಪಾರ್ಟಿಸಿಪಲ್. ಬಿಕಾಸ್ ಹ್ಯಾಸ್ ಇದಲ್ವಾ, ಅದರ ಬೇಸಿಸ್ ನ ಮೇಲೆ ಹೇಳಿದ್ದು. ಇದನ್ನ ನಾನು ಹೀಗೆ ತಗೊಳ್ತಾ ಇದ್ದೀನಿ, ವೇಗಗೊಳಿಸಿದೆ. ಓಕೆ, ಏನನ್ನ? ದ ಬೇಸ್ ಆಫ್ ಸ್ಪ್ರೆಡ್ ಆಫ್ ದ ಮಾಸ್ ಮೀಡಿಯಾ ಅಮಾಂಗ್ ಪೀಪಲ್. ಬೇಸ್ ಅಂತ ಹೇಳಿದ್ದಾರೆ, ಮೂಲ ಅಂತ ತಗೊಳ್ಬಹುದು. ಸ್ಪ್ರೆಡ್ ಹರಡುವಿಕೆ. ಯಾವುದರ? ಮಾಸ್ ಮೀಡಿಯಾ, ಸಮೂಹ, ಮೀಡಿಯಾ ಮಾಧ್ಯಮ. ಅಮಾಂಗ್ ದ ಪೀಪಲ್, ಅಮಾಂಗ್ ನಡುವೆ, ಪೀಪಲ್ ಜನರ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಈಗ ವಾಕ್ಯವನ್ನು ರಚಿಸೋ ಸಮಯ. ನಾವಿಲ್ಲಿ ಮಾತಾಡ್ತಾ ಇರೋದು ಜಾಗತೀಕರಣದ ಪ್ರೋಸೆಸ್ ಅಥವಾ ಪ್ರಕ್ರಿಯೆ ಬಗ್ಗೆ. ಇದೇನ್ ಮಾಡಿದೆ ಅಂತಂದ್ರೆ ಜನರ ನಡುವೆ ಅಥವಾ ನಮ್ಮ ನಡುವೆ ಈ ಮೀಡಿಯಾನ ಸ್ಪ್ರೆಡ್ ಅಥವಾ ಮೀಡಿಯಾನ ಹರಡುವಿಕೆಯನ್ನ ವೇಗಗೊಳಿಸಿದೆ, ಹೀಗೆ ಹೇಳಿದ್ದಾರೆ. ಸೊ ಜಾಗತೀಕರಣ ವೇಗಗೊಳಿಸಿರೋದು, ಹಾಗಾಗಿ ಜಾಗತೀಕರಣವೇನಾಗುತ್ತೆ, ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ನಡೆಸಿರುವಂತಹ ಕ್ರಿಯೆಯನ್ನು ವೇಗ ಮಾಡಿರೋದು, ಇದು ನಮ್ಮ ವರ್ಬ್ ಆಯ್ತು. ಏನನ್ನ ಅವರು ವೇಗಗೊಳಿಸಿರೋದು? ಮಾಧ್ಯಮಗಳ ಹರಡುವಿಕೆ. ಇದು ಯಾರ ನಡುವೆ ನಡೀತಾ ಇರೋದು? ಪೀಪಲ್ ಅಥವಾ ಜನರ ಮಧ್ಯೆ. ಇದು ನಮ್ಮ ಆಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ವಾಕ್ಯವನ್ನ ಬರೆಯುವಂತಹ ಪ್ರಯತ್ನ ಮಾಡೋಣ. ಜಾಗತೀಕರಣದ
ಪ್ರಕ್ರಿಯೆಯು, ಯಾಕಿಲ್ಲಿ ಯುನ ಬಳಕೆ ಆಗಿದೆ ಅಂತಂದ್ರೆ ಇಷ್ಟು ಒಂದೇ ಪದ ಅಂದ್ರೆ ಒಟ್ಟಿಗೆ ತಗೊಳ್ತೀವಿ ಅನ್ನೋದು ಪ್ರೋಸೆಸ್ ಆಫ್ ಗ್ಲೋಬಲೈಸೇಷನ್ ಅಂತ. ಸೊ ಹಾಗಾಗಿ ಇಲ್ಲಿ ಆಫ್ ನ ಬಳಕೆ ಮಾಡಿದಾರಲ್ವಾ, ಬರೆಯೋಣ. ಜಾಗತೀಕರಣದ ಪ್ರಕ್ರಿಯೆಯು ಏನ್ ಮಾಡಿದೆ, ಜನರ ನಡುವಿನ ಸಮೂಹ ಮಾಧ್ಯಮಗಳ ಸ್ಪ್ರೆಡ್ ಅಥವಾ ಹರಡುವಿಕೆಯನ್ನು ಏನ್ ಮಾಡಿದ್ಯಂತೆ, ವೇಗಗೊಳಿಸಿದೆ. ಓಕೆ, ಇಲ್ಲಿ ಮೂಲ ಅಂತ ಹೇಳಿದ್ದಾರೆ ಬೇಸ್ ಆಫ್ ಸ್ಪ್ರೆಡ್ ಆಫ್ ಮಾಸ್ ಮೀಡಿಯಾ ಹೀಗೆ ಕೊಟ್ಟಿರೋ ಕಾರಣ ನಾನು ಇದನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಮೂಲ ಸಮೂಹ ಮಾಧ್ಯಮಗಳ ಹರಡುವಿಕೆಯನ್ನು ವೇಗಗೊಳಿಸಿದೆ. ಆಸ್ ಯು ಕ್ಯಾನ್ ನೋಟಿಸ್ ಹಿಯರ್, ನಾನು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇದೇ ಬೇಸಿಸ್ ನ ಮೇಲೆ ತಗೊಂಡಿದ್ದೀನಿ. ಬಿಕಾಸ್ ನಾವು ವಾಕ್ಯವನ್ನ ಅಂದ್ರೆ ಕನ್ನಡದಲ್ಲಿ ವಾಕ್ಯವನ್ನ ಇದೇ ಒಂದು ಫಾರ್ಮುಲಾ ಮೇಲೆ ರಚಿಸೋದು, ಹಾಗಾಗಿ ನಾನಿಲ್ಲಿ ಇದೇ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಓಕೆ, ಬನ್ನಿ ಮುಂದಿನ ವಾಕ್ಯದೆಡೆಗೆ ಹೋಗೋಣ. ಈ ರೀತಿಯಲ್ಲಿದೆ. ದ ಇನ್ಸ್ಟಿಟ್ಯೂಷನ್ ಆಫ್ ಸಿವಿಲ್ ಸರ್ವಿಸಸ್ ಹ್ಯಾಸ್ ಬೀನ್ ಇನ್ ಎಕ್ಸಿಸ್ಟೆನ್ಸ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್ ಹೀಗೆ ಹೇಳಿದ್ದಾರೆ. ಇನ್ಸ್ಟಿಟ್ಯೂಷನ್ ಇದನ್ನ ಸಂಸ್ಥೆ ಅಂತ ತಗೊಳ್ತಾ ಇದ್ದೀನಿ, ಕಾರಣ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಆಫ್ ಸಿವಿಲ್ ಸರ್ವಿಸಸ್, ಸಿವಿಲ್ ಅಂತ ಅಂದ್ರೆ ನಾಗರಿಕ, ಸರ್ವೀಸಸ್ ಸರ್ವೀಸ್ ಸೇವೆ, ಇಲ್ಲಿ ಬಹುವಚನ ಇದೆ, ಸರ್ವೀಸಸ್ ಸೇವೆಗಳು. ಹ್ಯಾಸ್ ಬೀನ್ ಇನ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ಅಸ್ತಿತ್ವದಲ್ಲಿದೆ ಅಂತ ಅರ್ಥ. ಅದನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ, ಅಸ್ತಿತ್ವದಲ್ಲಿದೆ. ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್ ಅಂತ ಹೇಳಿದ್ದಾರೆ. ಇಮ್ಮೆಮೋರಿಯಲ್ ಹೀಗಂದ್ರೆ ಅನಾದಿ ಅಂತ ಹೇಳಬಹುದು. ಸಿನ್ಸ್ ಟೈಮ್ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ, ನಾನು ಅದನ್ನ ಕಾಲದಿಂದಲೂ ಅಂತ ತಗೊಳ್ತಾ ಇದ್ದೀನಿ. ಸೊ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್, ಅನಾದಿ ಕಾಲದಿಂದಲೂ ಹೀಗೆ ತಗೊಳ್ಬಹುದು. ನಾವು ಲೆಟ್ಸ್ ಚೆಕ್ ದಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂಡ್ ವರ್ಬ್. ಇಲ್ಲಿ ನಾನು ಸಂಸ್ಥೆ ಅಂತ ಯಾಕೆ ಹೇಳ್ದೆ ಅಂತಂದ್ರೆ ನಾಗರಿಕ ಸೇವೆಗಳ ಬಗ್ಗೆ ಮಾತಾಡ್ತಾ ಇರೋದು. ದ ಇನ್ಸ್ಟಿಟ್ಯೂಷನ್ ಆಫ್ ಸಿವಿಲ್ ಸರ್ವೀಸಸ್ ಅನ್ನೋದನ್ನ ನಾಗರಿಕ ಸೇವೆಗಳ ಸಂಸ್ಥೆ ಹೀಗೆ ತಗೊಳ್ಬೇಕಾಗತ್ತೆ. ಸೊ ಐ ಹ್ಯಾವ್ ಟುಕ್ ಲೈಕ್ ದಿಸ್. ಸೊ ಇವರು ಯಾವಾಗಿಂದ ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವ್ರ ಎಕ್ಸಿಸ್ಟೆನ್ಸ್ ಅಲ್ಲಿ ಇರೋದು ಕ್ರಿಯೆನ ತೋರಿಸುತ್ತೆ. ಸೊ ಹಾಗಾಗಿ ಇವ್ರೇನಾಗ್ತಾರೆ, ನಮ್ಮ ಸಬ್ಜೆಕ್ಟ್ ಆಗ್ತಾರೆ. ಅನಾದಿ ಕಾಲದಿಂದಲೂ ಇವ್ರು ಇರೋದಕ್ಕೆ ಇದನ್ನ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅವರ ಎಕ್ಸಿಸ್ಟೆನ್ಸ್ ಏನಾಗುತ್ತೆ, ನಮ್ಮ ವರ್ಬ್ ಆಗ್ತಾ ಹೋಗುತ್ತೆ. ಬರೆಯೋ ಪ್ರಯತ್ನ ಮಾಡೋಣ. ನಾಗರಿಕ ಸೇವೆಗಳ ಸಂಸ್ಥೆಯು ಅನಾದಿ ಕಾಲದಿಂದಲೂ ಏನಾಗಿದೆ, ಅಸ್ತಿತ್ವದಲ್ಲಿದೆ. ಫುಲ್ ಸ್ಟಾಪ್. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ. ಅಲ್ಲಿ ವೊಕ್ಯಾಬ್ಯುಲರಿ ಬರ್ದು ಐಡೆಂಟಿಫೈ ಮಾಡಿದೆ ಅಷ್ಟೇ ನಾನು, ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ವರ್ಬ್ ಅಂತ. ಅದಾದ್ಮೇಲೆ ಐ ಜಸ್ಟ್ ವೆಂಟ್ ವಿತ್ ದಟ್, ಒಂದಾದ್ಮೇಲೆ ಒಂದು ಜೋಡಿಸ್ಕೊಂಡು ಹೋದೆ, ಅದು ಒಂದು ವಾಕ್ಯವಾಗಿ ನಮಗೆ ರೆಡಿ ಆಯ್ತು. ಸೊ ದಿಸ್ ಇಸ್ ದ ರೀಸನ್ ವೈ ಐ ಸೇ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಇಂಡೈರೆಕ್ಟ್ ಸ್ಪೀಚ್ ಅಥವಾ ಇನ್ನ ಬೇರೆ ರೀತಿಯಾದಂತಹ ವಾಕ್ಯದೆಡೆಗೆ ಹೋಗೋಣ. ಫಸ್ಟ್ ಇದನ್ನ ಕಲಿಬೇಕು. ದಿಸ್ ಇಸ್ ಅ ಬೇಸಿಕ್ ಒನ್. ಹಾಗಾಗಿ ಇದಕ್ಕಿಷ್ಟೆಲ್ಲ ಓದ್ಕೊಟ್ಟು ನಾ ಹೇಳ್ತಾ ಇರೋದು. ಕ್ಲಿಯರಾ? ಓಕೆ, ಫೈನ್. ನೌ ಲೆಟ್ಸ್ ಹ್ಯಾವ್ ಎ ಲುಕ್ ಆನ್ ಅವರ್ ನೆಕ್ಸ್ಟ್ ಸೆಂಟೆನ್ಸ್. ಹೀಗಿದೆ. On 14th of February 2019, India suffered a major terrorist attack. Okay. On 14th of February 2019, ಇದನ್ನ ಹೀಗೆ ಬರಿಬಹುದು ನಾವು. ಫೆಬ್ರವರಿ ಅಂತಿದೆ, ಬರೆಯೋಣ. ಫೆಬ್ರವರಿ 14th 14 ಅಂತ ತಗೊಳ್ಳೋಣ, 2019. ಆನ್ ಅಂತಿದೆ, ನಾನಿಲ್ಲಿ ಅದನ್ನ ರಂದು ಅಂತ ತಗೊಳ್ತಾ ಇದ್ದೀನಿ. ಸೊ ಫೈನಲಿ ಫೆಬ್ರವರಿ 14 2019 ಹೀಗೆ ಬರುತ್ತೆ. ಪಂಕ್ಚುಯೇಷನ್ ಇದೆ, ತಗೊಳ್ಳೇಬೇಕು ಅದನ್ನ. ಇಂಡಿಯಾ ಸಫರ್ಡ್, ಇಂಡಿಯಾ ಭಾರತ, ಸಫರ್ಡ್ ಅಂತ ಹೇಳಿದ್ದಾರೆ, ಇದನ್ನ ನಾನು ಅನುಭವಿಸಿತು ಹೀಗೆ ತಗೊಳ್ತಾ ಇದ್ದೀನಿ. ಕ್ರಿಯೆ ನಡೆದು ಹೋಗಿದೆ. ಅ ಮೇಜರ್ ಟೆರರಿಸ್ಟ್ ಅಟ್ಯಾಕ್, ಮೇಜರ್ ದೊಡ್ಡ, ಟೆರರಿಸ್ಟ್ ಭಯೋತ್ಪಾದಕ, ಅಟ್ಯಾಕ್ ದಾಳಿ. ಕ್ಲಿಯರಾ? ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದ್ದಾರೆ ಅಂತ.
ಇಲ್ಲಿ ಒಂದು ದೇಶದ ಬಗ್ಗೆ ಮಾತಾಡಲಾಗ್ತಾ ಇದೆ. ಆ ದೇಶ ಯಾವುದು? ನಮ್ಮ ಭಾರತ. ನಮ್ಮ ಭಾರತ ಸಫರ್ ಮಾಡಿದೆ, ಅನುಭವಿಸಿದೆ. ಏನನ್ನ? ದೊಡ್ಡ ಭಯೋತ್ಪಾದಕ ದಾಳಿಯನ್ನ. ಯಾವಾಗ? ಆನ್ ಫೆಬ್ರವರಿ 14, 2019. ಫೆಬ್ರವರಿ 14ನೇ 2019 ಓಕೆನಾ? ಇದನ್ನ ಈಗ ವಾಕ್ಯವಾಗಿ ಬರಿಬೇಕು. 2 ವಾಕ್ಯಗಳಾಗಿ ವಿಂಗಡಿಸ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಯವರೆಗೂ ಒಂದು ವಾಕ್ಯ, ಅದಾದ್ಮೇಲೆ ಇಂಡಿಯಾ ಇಂದ ಅಟ್ಯಾಕ್ ನವರೆಗೆ ಮತ್ತೊಂದು ವಾಕ್ಯ. ಫಸ್ಟ್ ಇದನ್ನ ಬರ್ದ್ ಬಿಡೋಣ. ಫೆಬ್ರವರಿ 14, 2019 ಮೊದಲನೇ ಭಾಗ ಮುಗೀತು. ಎರಡನೇ ಭಾಗದಲ್ಲಿ ಇಲ್ಲಿ ಯಾರು ಕ್ರಿಯೆನ ನಡೆಸ್ತಾ ಇರೋರು, ಸಫರ್ ಮಾಡ್ದವ್ರು ಯಾರು? ನಮ್ಮ ಭಾರತ. ಸೊ ಹಾಗಾಗಿ ಇವರೇ ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗ್ತಾರೆ. ಏನನ್ನ ಸಫರ್ ಮಾಡಿದ್ರು? ದೊಡ್ಡ ಭಯೋತ್ಪಾದಕ ದಾಳಿಯನ್ನ. ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಅವರು ಅನುಭವಿಸಿದ್ದು ಅದು ನಮ್ಮ ಕ್ರಿಯೆ ಅಥವಾ ಸಫರ್ ಮಾಡಿದ್ದು ಕ್ರಿಯೆ ಆಗಿರೋದ್ರಿಂದ ಇದನ್ನ ನಾನು ವರ್ಬ್ ಅಂತ ತಗೊಳ್ಬಹುದು. ವಾಕ್ಯವನ್ನ ರಚಿಸೋದಾದ್ರೆ, ಭಾರತವು ದೊಡ್ಡ ಭಯೋತ್ಪಾದಕ ದಾಳಿಯನ್ನು ಸಫರ್ಡ್ ಅಂತಿದಲ್ವಾ, ಅನುಭವಿಸಿತು. ಹೀಗೆ ತಗೊಂಡಿದ್ದೀನಿ. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ದಲ್ಲಿ ಸಫರ್ಡ್ಗೆ ನೀವು ತಗೊಳ್ಬಹುದು. ಕ್ಲಿಯರ್? ಓಕೆ, ಎಸ್. ಮುಂದಿನ ವಾಕ್ಯದೆಡೆಗೆ ಹೋಗೋಣ. ಹೀಗಿದೆ, ಓದ್ತೀನಿ, ಕೇಳಿಸ್ಕೊಳ್ಳಿ. ಇಂಟೆಲಿಜೆನ್ಸ್ ಸರ್ವಿಸಸ್ obviously have key rules under pursuit and prevention. Okay. Intelligence services. Intelligence in the sense Guptachara. Services. ಸೇವೆಗಳು ಬಹುವಚನ. obviously ಅಂತಂದ್ರೆ ಸ್ಪಷ್ಟವಾಗಿ ಅಂತ ತಗೊಳ್ಬಹುದು. obviously ಅಂತಂದ್ರೆ ಸ್ಪಷ್ಟವಾಗಿ ಹೀಗೆ ತಗೊಳ್ಬಹುದು. ಏನಿದೆಯಂತೆ? ಕೀ ರೂಲ್ಸ್. ಕೀ ಅನ್ನೋದನ್ನ ನಾವಿಲ್ಲಿ ಪ್ರಮುಖ ಅಂತ ತಗೊಳ್ಬಹುದು. ಕೀ ರೂಲ್ಸ್ ಇಸ್ ನಥಿಂಗ್ ಬಟ್ ಇಂಪಾರ್ಟೆಂಟ್ ರೂಲ್ಸ್ ಅಂತ ಅರ್ಥ. ರೂಲ್ಸ್ ನಿಯಮಗಳು. ಅಂಡರ್ ಅಡಿಯಲ್ಲಿ. ಪರ್ಸ್ಯೂಟ್ ಅಂತ ಹೇಳಿದ್ದಾರೆ. ಪರ್ಸ್ಯೂಟ್ ಅಂತ ಅಂದ್ರೆ ಅನ್ವೇಷಣೆ. ಅಂಡ್ ಪ್ರಿವೆನ್ಷನ್. ಅಂಡ್ ಅಂತ ಅಂದ್ರೆ ಮತ್ತು ಅಂತ ತಗೊಳ್ತೀವಿ. ಪ್ರಿವೆನ್ಷನ್ ತಡೆಗಟ್ಟುವಿಕೆ. ಓಕೆ, ಫೈನ್. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ವೊಕ್ಯಾಬ್ಯುಲರಿ. ನಾವಿಲ್ಲಿ ಮಾತಾಡ್ತಾ ಇರೋದು ಒಂದು ಸೇವೆಯ ಬಗ್ಗೆ. ಆ ಸೇವೆ ಯಾವುದಕ್ಕೆ ಸಂಬಂಧಿಸಿದ? ಗುಪ್ತಚರ. ಸೊ ಗುಪ್ತಚರ ಸೇವೆ ಇದು ತನ್ನ ಕ್ರಿಯೆ ಬಗ್ಗೆ ತಿಳಿಸ್ತಾ ಇದೆ. ಇಲ್ಲಿ ಕ್ರಿಯೆ ಏನು ಅಂತಂದ್ರೆ ಅದ್ರತ್ರ ಇರೋದು. ಇನ್ ದ ಸೆನ್ಸ್ ನೋಡಿ, ಹ್ಯಾವ್ ಅಂತ ಒಂದು ಪದದ ಬಳಕೆಯನ್ನ ಮಾಡಿದ್ದಾರೆ. ಇಲ್ಲಿ ನಾನು ಯಾಕೆ ಹ್ಯಾವ್ ನ ಬಗ್ಗೆ ವೊಕ್ಯಾಬ್ಯುಲರಿ ಬರ್ದಾಗ ಹೇಳಿಲ್ಲ ಅಂತ ನಿಮ್ಗೀಗ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ, ಕೇಳಿಸ್ಕೊಳ್ಳಿ. ಯೂಶಲಿ ನಾವು ಹ್ಯಾವ್ ಅನ್ನ ಯಾವಾಗ್ಲೂ ಟೆನ್ಸಸ್ ನಲ್ಲಿ ತಗೊಳ್ತಾ ಹೋಗ್ತೀವಿ. ಹೌದು, ಅದು ಕರೆಕ್ಟ್. ಬಟ್ ಇಲ್ಲಿಯ ಹ್ಯಾವ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಗುಪ್ತಚರ ಸೇವೆಗಳ ಹತ್ರ ಏನಿದೆ ಅಂತ ಹೇಳ್ತಾ ಇದೆ. ಸೊ ಹ್ಯಾವ್ ಅನ್ನ ನಾನಿಲ್ಲಿ ಹೀಗೆ ತಗೊಳ್ತಾ ಇದ್ದೀನಿ, ಹೊಂದಿದೆ. ಓಕೆನಾ? ಹೀಗೆ ನಾನು ಇದನ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಹೊಂದಿದೆ ಅನ್ನೋದು ಏನಾಗುತ್ತೆ? ನಮ್ಮ ವರ್ಬ್ ಅಥವಾ ಕ್ರಿಯಾಪದವಾಗುತ್ತೆ. ಸಬ್ಜೆಕ್ಟ್ ಏನಾಗುತ್ತೆ? ಗುಪ್ತಚರ ಸೇವೆಗಳು. ಏನಿದೆ ಇವ್ರ ಹತ್ರ? ಸ್ಪಷ್ಟವಾಗಿರುವಂತಹ ಪ್ರಮುಖ ನಿಯಮಗಳಿದೆ. ಯಾವುದರ ಅಡಿಯಲ್ಲಿ? ಅನ್ವೇಷಣೆ ಮತ್ತು ತಡೆಗಟ್ಟುವಿಕೆ. ಗುಪ್ತಚರ ಸೇವೆಗಳು ಸ್ಪಷ್ಟವಾಗಿ ಅನ್ವೇಷಣೆ ಮತ್ತು ತಡೆಗಟ್ಟುವಿಕೆಯ ಅಡಿಯಲ್ಲಿ ಏನ್ ಹೊಂದಿದೆಯಂತೆ? ಪ್ರಮುಖ ನಿಯಮಗಳನ್ನು ಹೊಂದಿದೆ. ಫುಲ್ ಸ್ಟಾಪ್. ನೋಡಿದ್ರ ಹೇಗೆ ತಗೊಂಡಿದೀವಿ ಅಂತ? ಇದು ನಮ್ಮ ಸಬ್ಜೆಕ್ಟ್. ಇದು ಏನು ಕ್ರಿಯೆಯನ್ನ ನಡೆಸ್ತಾ ಇದೆ? ಹೊಂದಿರುವಂತಹ ಕ್ರಿಯೆಯನ್ನ ನಡೆಸ್ತಾ ಇದೆ. ಏನನ್ನ ಹೊಂದಿದೆ? ಅನ್ವೇಷಣೆ ಮತ್ತು ತಡೆಗಟ್ಟುವಿಕೆ. ಇದರ ಅಡಿಯಲ್ಲಿ ಪ್ರಮುಖ ನಿಯಮಗಳನ್ನ ಹೊಂದಿದೆ. ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ರೈಟಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕ್ಲಿಯರ್? ಓಕೆ. ಸೊ ಇದು ನಮ್ಮ ವಾಕ್ಯವಾಗಿತ್ತು. ಮುಂದಿನ ವಾಕ್ಯ ಹೀಗಿದೆ. ಹ್ಯೂಮನ್ ಸೊಸೈಟೀಸ್ ಹ್ಯಾವ್ ಇವಾಲ್ವ್ಡ್ ಫ್ರಮ್ ದ ಸ್ಟೇಟ್ ಆಫ್ ನೇಚರ್ ಅಂಡ್ ಅನಿಮಲ್ ಲಿವಿಂಗ್ ಟು ಸಿವಿಲೈಸ್ಡ್ ಹ್ಯೂಮನ್ ಲಿವಿಂಗ್. ಹೀಗೆ ಹೇಳಿದ್ದಾರೆ. ಲೆಟ್ಸ್ ರೈಟ್ ದಿಸ್.
ಓಕೆ, ಮುಂದಿನ ವಾಕ್ಯ ಏನಿದೆ ಅಂತ ನೋಡೋಣ. ಈ ರೀತಿಯಲ್ಲಿದೆ. ಹ್ಯೂಮನ್ ಸೊಸೈಟೀಸ್ ಹ್ಯಾವ್ ಇವಾಲ್ವ್ಡ್ ಫ್ರಮ್ ದ ಸ್ಟೇಟ್ ಆಫ್ ನೇಚರ್ ಅಂಡ್ ಅನಿಮಲ್ ಲಿವಿಂಗ್ ಟು ಸಿವಿಲೈಸ್ಡ್ ಹ್ಯೂಮನ್ ಲಿವಿಂಗ್. ಫೈನ್. ಹ್ಯೂಮನ್ ಸೊಸೈಟೀಸ್, ಹ್ಯೂಮನ್ ಅಂತಂದ್ರೆ ಮಾನವ, ಸೊಸೈಟೀಸ್ ಸಮಾಜಗಳು, ಹ್ಯಾವ್ ಎವಾಲ್ವ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಇವಾಲ್ವ್ ಅಂತಂದ್ರೆ ವಿಕಸನ ಅಂತ ತಗೊಳ್ಬಹುದು. ಇವಾಲ್ವ್ಡ್ ಅಂತ ಕೊಟ್ಟಿರೋ ಕಾರಣ ವಿಕಸನಗೊಂಡಿವೆ ಹೀಗೆ ತಗೊಳ್ತಾ ಇದ್ದೀನಿ. ಹ್ಯಾವ್ ಇವಾಲ್ವ್ಡ್ ಅನ್ನೋದನ್ನ. ಫ್ರಮ್ ದ ಸ್ಟೇಟ್ ಆಫ್ ನೇಚರ್ ಇಷ್ಟನ್ನು ಸೇರಿಸಿ ಹೀಗೆ ಬರಿಬಹುದು, ಪ್ರಕೃತಿಯ ಸ್ಥಿತಿ ಅಂತ. ಸೊ ಫ್ರಮ್ ದ ಸ್ಟೇಟ್ ಅನ್ನೋದನ್ನ ಸ್ಥಿತಿ ಅಂತ ಸದ್ಯಕ್ಕೆ ಇಲ್ಲಿ ಬರಿತಾ ಇದ್ದೀನಿ. ಸ್ಟೇಟ್ ಅನ್ನೋದನ್ನ ನೇಚರ್ ಅಂತ ಅಂದ್ರೆ ಪ್ರಕೃತಿ ಅಂತ ತಗೊಳ್ಳೋಣ. ಅಂಡ್ ಮತ್ತು ಅನಿಮಲ್ ಲಿವಿಂಗ್ ಪ್ರಾಣಿ ಜೀವನ, ಟು ಸಿವಿಲೈಸ್ಡ್ ಹ್ಯೂಮನ್ ಲಿವಿಂಗ್ ಸಿವಿಲೈಸ್ಡ್ ನಾಗರಿಕ, ಹ್ಯೂಮನ್ ಲಿವಿಂಗ್ ನಾಗರಿಕ ಮಾನವ ಜೀವನ. ಇಲ್ಲಿ ಟು ಹೇಳಿದ್ದಾರೆ, ಆಫ್ ಹೇಳಿದ್ದಾರೆ, ಫ್ರಮ್ ನಾನಿನ್ನ ಏನು ಮಾರ್ಕ್ ಮಾಡಿಲ್ಲ. ವಾಕ್ಯವನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳುವಂತಹ ಸಮಯ. ಹ್ಯೂಮನ್ ಸೊಸೈಟೀಸ್ ಹ್ಯಾವ್ ಇವಾಲ್ವ್ಡ್ ಫ್ರಮ್ ದ ಸ್ಟೇಟ್ ಆಫ್ ನೇಚರ್ ಅಂಡ್ ಅನಿಮಲ್ ಲಿವಿಂಗ್ ಟು ಸಿವಿಲೈಸ್ಡ್ ಲಿವಿಂಗ್. ಓಕೆ, ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನಾವು ಮಾತಾಡ್ತಾ ಇರೋದು ನಮ್ಮ ಮಾನವ ಸಮಾಜ ಹೇಗೆ ವಿಕಸನಗೊಂಡು, ಹೇಗಿತ್ತು, ಈಗ ಹೇಗಾಗಿದೆ, ಹೀಗೆ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಫ್ರಮ್ ದ ಸ್ಟೇಟ್ ಆಫ್ ನೇಚರ್ ಅಂಡ್ ಅನಿಮಲ್ ಲಿವಿಂಗ್, ಪ್ರಕೃತಿಯ ಸ್ಥಿತಿ ಹಾಗೂ ಪ್ರಾಣಿ ಜೀವನದಿಂದ ಎಲ್ಲಿಗೆ ಬಂದಿದ್ದೀವಿ? ನಾಗರಿಕ ಮಾನವ ಜೀವನಕ್ಕೆ ಬಂದಿದ್ದೀವಿ. ನೋಡಿ, ರಿಂದ ಅಂತ ನಾನು ಪದ ಬಳಸಿದೆ, ಜೀವನಕ್ಕೆ ಅಂತ ಪದ ಬಳಸಿದೆ. ಅದೇ ನಮ್ಮ ಫ್ರಮ್ ಹಾಗೂ ಟು ಆಗುತ್ತೆ. ಅದ್ರ ಬಗ್ಗೆ ಈಗ ವಾಕ್ಯದಲ್ಲಿ ನಾವು ನೋಡ್ತಾ ಹೋಗೋಣ. ಮಾನವ ಸಮಾಜಗಳು ಹೇಗಿತ್ತು ಅಂತ ಫಸ್ಟ್ ನಾವು ಬರಿಬೇಕಾಗತ್ತೆ. ಪ್ರಕೃತಿಯ ಸ್ಥಿತಿ, this is what I'm writing here, ಮತ್ತು ಪ್ರಾಣಿ ಜೀವನದಿಂದ, ನೋಡಿ ಫ್ರಮ್ ನ ಬಳಕೆಯನ್ನ ದಿಂದ ಹೀಗೆ ನಾನು ಮಾಡಿದ್ದೀನಿ. ಇಲ್ಲಿ ಯಾನ ಬಳಕೆನೂ ನಾನು ಮಾಡ್ಬೇಕಾಗತ್ತೆ. ಇಲ್ಲಿ ಆಫ್ ನ ಬಳಸಿದ್ದಾರಲ್ವಾ, ಸೊ ಹಾಗಾಗಿ ನಾನಿಲ್ಲಿ ಆಫ್ ನ ಯ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ನೋಡಿ, ಪ್ರಕೃತಿಯ ಆಫ್ ನೇಚರ್ ಅಂತ ಇದೆ, ನಮ್ಗಿಲ್ಲಿ ಯ ಪ್ರಕೃತಿ ಆದ್ಮೇಲೆ ಬರ್ತಾ ಹೋಗುತ್ತೆ. ಸೊ ಫ್ರಮ್ ಆಯ್ತು, ಯ ಆಯ್ತು. ಈಗ ಟೂ ನ ತಗೊಳ್ಳುವಂತಹ ಸಮಯ. ಪ್ರಕೃತಿಯ ಸ್ಥಿತಿ ಮತ್ತು ಪ್ರಾಣಿ ಜೀವನದಿಂದ ನಾಗರಿಕ ಮಾನವ ಜೀವನಕ್ಕೆ, ಟು ಅಂತ ಏನಿಲ್ಲಿ ಬಳಕೆ ಆಗಿದೆ, ಆ ಟೂ ನ ಕೆ ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. ಜೀವನಕ್ಕೆ ಏನಾಗಿದೆಯಂತೆ? ಇದು ವಿಕಸನಗೊಂಡಿದೆ. ಫುಲ್ ಸ್ಟಾಪ್. ಕ್ಲಿಯರಾ? ಹೀಗೆ ವಾಕ್ಯವನ್ನ ತಗೋಬೇಕು. ಆಸ್ ಯು ಕ್ಯಾನ್ ಸಿ, ಮಾನವ ಸಮಾಜಗಳು ಇವರು ವಿಕಸನಗೊಂಡಿರೋದು. ಸೊ ಇವರಿಂದ ಕ್ರಿಯೆ ನಡೀತಾ ಇರೋದ್ರಿಂದ ಇವರೇ ನಮ್ಮ ಸಬ್ಜೆಕ್ಟ್ ಆಗ್ತಾರೆ. ಏನೇನಾಗ್ತಿದೆ, ಹೇಗಿದ್ರು, ಹೇಗಾಗಿದ್ದಾರೆ ಅನ್ನೋದು ನಮ್ಮ ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ಇಲ್ಲಿ ಅವರು ಬದಲಾದ್ರು ಅಂದ್ರೆ ವಿಕಸನಗೊಂಡ್ರು, ಅದೇ ನಮ್ಮ ವರ್ಬ್ ಅಥವಾ ಕ್ರಿಯಾಪದವಾಗುತ್ತೆ. ಈಸ್ ದಿಸ್ ಕ್ಲಿಯರ್? ಓಕೆ, ಮುಂದಿನ ವಾಕ್ಯದೆಡೆಗೆ ಹೋಗೋಣ. ಇದು ನಮ್ಮ ಸೆಷನ್ ನ ಹಾಗೂ ಮಾಕ್ ಟೆಸ್ಟ್ ನ ಕೊನೆಯ ವಾಕ್ಯವಾಗಿತ್ತು. ಓದ್ತೀನಿ, ಕೇಳಿಸ್ಕೊಳ್ಳಿ. Social and economic freedom to the people seeks to ensure overall development of the people. ಹೀಗೆ ಹೇಳಿದ್ದಾರೆ. ಸೋಷಿಯಲ್ ಅಂಡ್ ಎಕನಾಮಿಕ್ ಫ್ರೀಡಮ್, ಸೋಷಿಯಲ್ ಸಾಮಾಜಿಕ ಅಂಡ್ ಮತ್ತು ಎಕನಾಮಿಕ್ ಆರ್ಥಿಕ, ಫ್ರೀಡಮ್ ಸ್ವಾತಂತ್ರ್ಯ, ಟು ದ ಪೀಪಲ್ ಇದನ್ನ ನಾನು ಜನರಿಗೆ, ನೋಡಿ ಗೆ ಅಂತಿದ್ದಲ್ವಾ, ಟು ಅದನ್ನ ಹೀಗೆ ತಗೊಂಡಿದ್ದೀನಿ ನಾನು. ಸೀಕ್ಸ್ ಟು ಎನ್ಶೋರ್, ಸೀಕ್ಸ್ ಅಂತ ಅಂದ್ರೆ ಪಡಿಸಿಕೊಳ್ಳಲು, ಎನ್ಶೋರ್ ಅಂತ ಹೇಳಿದ್ದಾರೆ ಖಚಿತ. ಸೊ ಇಷ್ಟು ಸೇರಿ ನಾನು ಖಚಿತಪಡಿಸಿಕೊಳ್ಳಲು ಹೀಗೆ ತಗೊಳ್ತೀನಿ. ಓವರ್ ಆಲ್ ಡೆವಲಪ್ಮೆಂಟ್, ಓವರ್ ಆಲ್ ಒಟ್ಟಾರೆ, ಡೆವಲಪ್ಮೆಂಟ್ ಅಭಿವೃದ್ಧಿ, ಯಾರ ಅಭಿವೃದ್ಧಿ? ಆಫ್ ದ ಪೀಪಲ್, ಪೀಪಲ್ ಜನರ, ಹೀಗೆ ತಗೊಂಡಿದ್ದೀನಿ. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ನಾವಿಲ್ಲಿ ಮಾತಾಡ್ತಾ ಇರೋದು ಯಾರ ಬಗ್ಗೆ ಹಾಗೂ ಯಾರಿಗೆ ಇದೆಲ್ಲ ಸಿಗಬೇಕು ಅಂತ. ಇಲ್ಲಿ ನಾವು ಜನರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಜನರ ಸಾಮಾಜಿಕ ಹಾಗೂ ಆರ್ಥಿಕ ಸ್ವಾತಂತ್ರ್ಯ
ಏನನ್ನ ಖಚಿತಪಡಿಸುತ್ತೆ? ಅವರ ಒಟ್ಟಾರೆಯ ಅಭಿವೃದ್ಧಿ, ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ಖಚಿತಪಡಿಸ್ತಾ ಹೋಗುತ್ತೆ. ಹೀಗೆ ಈ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಲೆಟ್ಸ್ ಟ್ರೈ ಟು ರೈಟ್. ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಜನರ ಒಟ್ಟಾರೆ ಅಭಿವೃದ್ಧಿಯನ್ನು ಏನ್ ಮಾಡತ್ತೆ? ಖಚಿತಪಡಿಸುತ್ತೆ. ಅದನ್ನ ಬರಿತಾ ಇದೀನಿ. ಖಚಿತಪಡಿಸುತ್ತದೆ. ನೋಡಿ, ಇಲ್ಲಿ ಪಡಿಸಿಕೊಳ್ಳಲು ಅಂತ ತಗೊಂಡಿದ್ದೆ, ಬಟ್ ಇಲ್ಲಿಗೆ ಬಂದಾಗ ಅದನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾನು ಇಲ್ಲಿ ಪ್ರಿಪೇರ್ ಮಾಡಿರುವಂತಹ ವಾಕ್ಯದ ಪ್ರಕಾರ. ಸೊ ಹಾಗಾಗಿ ಸ್ವಲ್ಪ ಬದಲಾಯಿಸಿದೀನಿ ಈ ಪದವನ್ನ. ಪಡಿಸಿಕೊಳ್ಳಲು ಅಂತ ಇದ್ದದನ್ನ ಖಚಿತಪಡಿಸುತ್ತದೆ ಹೀಗೆ ನಾನು ತಗೊಂಡಿದ್ದೀನಿ. ಕ್ಲಿಯರಾ? ಓಕೆ. ಸೊ ಹೀಗಿತ್ತು ನಮ್ಮ ಇವತ್ತಿನ ಮೊದಲನೇ ಮಾಕ್ ಟೆಸ್ಟ್ ನಲ್ಲಿ ಕೊಟ್ಟಂತಹ ಸೆಂಟೆನ್ಸಸ್. ಮೊದಲನೇದಾಗಿ ನಿಮ್ಮ ಪರೀಕ್ಷೆಯಲ್ಲಿ ಯಾವಾಗ್ಲೂ ಪ್ಯಾರಾಗ್ರಾಫೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ನಿಮ್ಗೆ ಈ ರೀತಿಯಲ್ಲಿ ವಾಕ್ಯಗಳನ್ನು ಕೂಡ ಕೊಡೋದುಂಟು. ಹಾಗಾಗಿ ನಿಮ್ಮನ್ನ 360 ಡಿಗ್ರಿಯಲ್ಲಿ ನಾನು ಪರೀಕ್ಷೆಗೆ ಪ್ರಿಪೇರ್ ಮಾಡಬೇಕು. ಸೊ ಫಾರ್ ದ್ಯಾಟ್ ರೀಸನ್ ನಾನು ಮೊದಲನೇದಾಗಿ ಈ ರೀತಿ ವಾಕ್ಯಗಳನ್ನ ಇವತ್ತಿನ ಮಾಕ್ ಟೆಸ್ಟ್ ನಲ್ಲಿ ಕೊಡ್ತಾ ಹೋದೆ. ಐ ಹೋಪ್ ನೀವು ಈ ಮಾಕ್ ಟೆಸ್ಟ್ ಅನ್ನ ತಗೊಂಡಿದ್ದೀರಾ ಹಾಗೂ ಇದರಿಂದ ನಿಮ್ಮ ಪರೀಕ್ಷೆಗೆ ಬಹಳ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂತಂದ್ರೆ ಈಗಲೇ ಟೆಲಿಗ್ರಾಮ್ ಅಲ್ಲಿ ಹೋಗಿ ವಿಪಿ ಚಾನೆಲ್ ನ ಸರ್ಚ್ ಮಾಡಿ ಜಾಯಿನ್ ಆಗಿ. ನಮ್ಮ ಆಪ್ ನ ಡೌನ್ಲೋಡ್ ಮಾಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ವೆರಿ ಶಾರ್ಟ್ಲಿ ನಮ್ಮ PSI ಪೇಪರ್ 1 ಗೆ ಸಂಬಂಧಿಸಿದ ಆನ್ಲೈನ್ ಕ್ಲಾಸಸ್ ನ ಫ್ರೆಶ್ ಬ್ಯಾಚ್ ಅನ್ನ ಜೂನ್ 1 ಇಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು 30 ಡೇಸ್ ಕೋರ್ಸ್ ಆಗಿರುತ್ತೆ. ಎವ್ರಿ ಮಂತ್ ನಿಮ್ಗೆ ಈ ಕೋರ್ಸ್ ನ ನಾನು ತಗೊಂಡ್ ಬರ್ತಾ ಇರ್ತೀನಿ. ಪ್ರತಿ ತಿಂಗಳು ಕೂಡ ದ ಹಿಂದೂ ಹಾಗೂ ಪ್ರಜಾವಾಣಿ ಪೇಪರ್ ನಲ್ಲಿ ಬರುವಂತ ವಿಷಯಗಳನ್ನ ತಗೊಂಡು ನಿಮ್ಗೆ ಈ ಕೋರ್ಸ್ ನಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು 30 ಡೇಸ್ ಕೋರ್ಸ್ ಆಗಿರುತ್ತೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಇನ್ನೊಂದು 2-3 ದಿನದಲ್ಲಿ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತೀನಿ. ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಇದ್ದಲ್ಲಿ ಡೂ ರಿಜಿಸ್ಟರ್ ವೆರಿ ಸೂನ್. ಯಾವಾಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅದನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿನ್ನೆ ವಿಡಿಯೋಲು ಹೇಳಿದ್ದೆ, ಲಿಮಿಟೆಡ್ ಸೀಟ್ಸ್ ಇರುತ್ತೆ ಈ ಬಾರಿ. ಈ ಸಾರ್ತಿಯಿಂದ ನಾನು ಆ ರೀತಿ ತಗೊಳ್ತಾ ಇದ್ದೀನಿ. ಬಿಕಾಸ್ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ನನಗೆ ಇಂಪಾರ್ಟೆಂಟ್ ಆಗ್ತಾರೆ. ಪ್ರತಿಯೊಬ್ಬರ ಮೇಲೂ ನನ್ನ ಕಾನ್ಸಂಟ್ರೇಷನ್ ಇರಬೇಕು. ಸೊ ದೇರ್ ವಿಲ್ ಬಿ ಅ ಲಿಮಿಟೆಡ್ ಸೀಟ್ಸ್. ಹಾಗಾಗಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ನೀವು ರಿಜಿಸ್ಟರ್ ಮಾಡಿ ನೀವು ನಮ್ಮ ಬ್ಯಾಚ್ಗೆ ಜಾಯಿನ್ ಆಗಬಹುದು. ಐ ಹೋಪ್ ಈ ರೀತಿಯಾದಂತಹ ಒಂದು ನನ್ನ ಪ್ರಯತ್ನ ನಿಮ್ಗೆ ಹಾಗೂ ನಿಮ್ಮ ಪರೀಕ್ಷೆಗೆ ಬಹಳ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ಕ್ಲಾಸ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹ್ಯಾಪಿ